ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀ ತೀರೆ ರಮಯಾ ಸಹ ಮೋದತೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಬ್ರಹ್ಮರುದ್ರೇಂದ್ರ ವಂದೇ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯ ಸ್ವಾನಿಷ್ಟಾನಿ ಸಾಧಯಿಷ್ಟಾನಿ ಮಾಧವಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಂ. ಪ್ರಣಮತ್ಕಾಮಧೇನುಂಚ ಭಜತ್ಸ್ರುತರೂಪಮಂ ಶ್ರೀಭಾವಬೋಧಕುತ್ಪಾದ ಚಿಂತಾಮಣಿ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾರ್ಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಜ್ಯೋತ್ತಾಂ ಪಂಚಾಷಡ್ವರ್ಷಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ ಶ್ರೀ ಸತ್ಯಾತ್ಮಗುರುವೇ ನಮಃ. ವಿದ್ಯಾವಿನಯಸಂಪನ್ನಂ ಪ್ರತಿವಾದಿಮತಧ್ವಂಸಿನಂ ವಿಶ್ವಪ್ರಿಯಗುರೂನ್ ವಂದೇ ಮಧ್ವೇಷಪ್ರಿಯಕಾರಕಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ವೈಶಾಖ ಮಾಸದ ಈ ಪರ್ವಕಾಲದಲ್ಲಿ ಶ್ರೀನಿವಾಸನ ಕಲ್ಯಾಣ, ನಮ್ಮೆಲ್ಲರ ಕಲ್ಯಾಣಕ್ಕೋಸ್ಕರ ಶ್ರೀನಿವಾಸನ ಕಲ್ಯಾಣದ ಕಥೆಯನ್ನು ಯಥಾಶಕ್ತಿ ಚಿಂತನೆ ಮಾಡ್ತಾ ಇದ್ದೇವೆ. ನಿನ್ನೆಯ ತನಕ ಬಂದ ಚಿಂತನೆ ಅಂದರೆ, ಭಗವಂತ ಪದ್ಮಾವತಿಯನ್ನು ವಿವಾಹ ಮಾಡೋಕ್ಕೋಸ್ಕರ ವೆಂಕಟಗಿರಿಗೆ ಬಂದ. ಹುತ್ತದಲ್ಲಿ ನೆಲೆಸಿ ವರಾಹದೇವರ ಹತ್ತಿರ ಜಾಗವನ್ನು ಕೇಳಿ ಪಡೆದುಕೊಂಡು ಚೋಳಪುತ್ರ ಪ್ರಿಯ ರಾಜನ ಗೋಪಾಲಕನಿಂದ ಹಣೆಗೆ ಏಟು ತಿಂದು ರಕ್ತ ಸೋರಿ ಹೋಗುವನಂತೆ ನಟನೆ ಮಾಡಿ ಅವನಿಗೆ ಶಾಪ ಕೊಟ್ಟು ಅವನಿಗೆ ಪಿಶಾಚಿ ಜನ್ಮವನ್ನು ಕೊಟ್ಟು ಅದನ್ನು ಅನುಗ್ರಹಿಸಿದ ಅಂತ ಕಥೆಯನ್ನೆಲ್ಲ ಕೇಳಿದ್ದೇವೆ. ಕಥೆಯಲ್ಲೆಲ್ಲ ಕೇಳಿಬಿಟ್ಟು ಮುಂದೆ ಭಗವಂತ ಬೇಟೆಗಾಗಿ ಹೊರಗೆ ಬಂದ. ಕುದುರೆಯನ್ನು ತರಿಸಿಕೊಂಡ. ವಾಯುದೇವರೇ ಕುದುರೆಯಾದರು. ಕುದುರೆಯ ಮೇಲೆ ಅಲಂಕಾರ ಭೂಷಿತನಾಗಿ ಪರಮಾತ್ಮ ಬಂದ. ಆನೆಯೂ ಬಂದಿತು. ಪದ್ಮಾವತಿಯ ಹಾಗೂ ಶ್ರೀನಿವಾಸನ ಭೇಟೆ ಮಾಡಿಸಿ ಆನೆ ಹೋಯಿತು. ಕುದುರೆ ಇನ್ನೂ ಇತ್ತು. ಆಗ ಪದ್ಮಾವತಿಯ ಸಖಿಯರಿಗೆ ಹೇಳ್ತಾಳೆ, ಇವನು ಯಾರು, ಇಲ್ಲಿ ಯಾಕೆ ಬಂದಿದ್ದಾನೆ, ಇಲ್ಲಿ ಬರೇ ಸ್ತ್ರೀಯರು ಇರುವುದು, ಇವನಿಗೆ ಏನು ಕೆಲಸ ಇಲ್ಲಿ, ಇವನು ಯಾರು, ಇವನನ್ನು ಕೇಳಿರಿ ಅಂತ ಹೇಳಿಬಿಟ್ಟು ಕೇಳ್ತಾಳೆ ಪದ್ಮಾವತಿ. ಆ ಸಖಿಯರು ಬಂದು ಅವರಿಗೆ ಕೇಳಿದಾಗ ಶ್ರೀನಿವಾಸ ಅದಕ್ಕೆ ಉತ್ತರ ಕೊಡುತ್ತಾನೆ ಅನ್ನುವ ವಿಷಯದ ತನಕ ಚಿಂತನೆ ಬಂದಿತ್ತು. ಮುಂದೆ ಶ್ರೀನಿವಾಸ ಹೇಳ್ತಾನೆ, ಶ್ರೀನಿವಾಸ ಉವಾಚ ಕನ್ಯಾವೇಕ್ಷಾ ಮುಖ್ಯ ಕಾರ್ಯಂ ತದಂತೆ ಪ್ರವದಾಮಿವ ಇತಿ ತಾಹ ಪ್ರೋಚ್ಯಚೋವಾಚ ದೇವಿಂ ಪದ್ಮಾವತಿ ಮತಃ. ಪದ್ಮಾವತಿ ಮದುವೆಯಾಗಲು ಸಿದ್ಧವಾಗಿರುವ ಕನ್ಯೆ, ಅವಳೇ ನನಗೆ ಮುಖ್ಯ ಆದದ್ದು, ಅವಳನ್ನು ಭೇಟಿ ಮಾಡುವುದೇ ನನ್ನ ಕಾರ್ಯ. ಹೀಗೆಂದವರಿಗೆ ಹೇಳಿ ಅವನು ಪದ್ಮಾವತಿ ಬಳಿಗೆ ಬರ್ತಾನೆ. ಆವಾಗ ಅವರು ಕೇಳ್ತಾರೆ, ಪದ್ಮಾವತಿ ಹೇಳ್ತಾಳೆ ಸಖಿಯರಿಗೆ, ಇವನ ಕುಲ ಯಾವುದು, ಗೋತ್ರ ಯಾವುದು, ಇವನ ಗುರು ಹಿರಿಯರು ಯಾರು, ಇವನ ಬಂಧುಗಳು ಯಾರು ಅನ್ನುವುದನ್ನು ತಿಳಿದುಕೊಳ್ಳಿ ಅಂತ ಸಖಿಯರಿಗೆ ಹೇಳ್ತಾರೆ. ನೋಡಿ, ಇಲ್ಲಿ ಒಂದು ನಮಗೆ ಆದರ್ಶ ಏನು ಅಂದರೆ, ಒಂದು ಗಂಡಿಗೆ
ಒಂದು ಹುಡುಗಿ ಸಿಕ್ಕಳು ಅಂದರೆ ಹುಡುಗಿಯ ಕುಲ ಗೋತ್ರ ಯಾವುದೂ ನೋಡೋದಿಲ್ಲ. ಈಗಿನ ಪರಿಸ್ಥಿತಿ ಅದು. ತಂದೆ ತಾಯಿಯ ಅನುಮತಿಯೂ ಬೇಕಾಗಿಲ್ಲ. ನಾವು ಅವರ ಜೊತೆಗೆ ವಿಹಾರ ಮಾಡಿ ಅವಳು ಹೇಗಿದ್ದಾಳೋ ಹಾಗೆ, ಅವಳು ಯಾರಾದರೆ ಏನಂತೆ, ನನಗೆ ಅವಳು ಬೇಕು, ನಾನು ಗಂಡು, ಅವಳು ಒಂದು ಹೆಣ್ಣು. ಅಪ್ಪ ಅಮ್ಮನ ಒಪ್ಪಿಗೆ ಇಲ್ಲದಿದ್ದರೂ ಪರವಾಗಿಲ್ಲ, ಅವಳು ಯಾವ ಜಾತಿಯವಳಾದರೂ ಪರವಾಗಿಲ್ಲ, ಅವಳ ಮನೆತನ ಹೇಗಿದ್ದರೂ ಪರವಾಗಿಲ್ಲ ಅಂತ ನಾವು ಯೋಚನೆ ಮಾಡ್ತೀವಿ. ಸ್ವತಃ ಪದ್ಮಾವತಿಯೇ ಕೇಳ್ತಾಳೆ ಪುರುಷೋತ್ತಮನಿಗೆ. ಅವಳೇ ಕೇಳಬೇಕಾದ್ರೆ ಅವಳು ದಾರಿ ಹಾಕಿಕೊಡ್ತಾಳೆ. ಒಂದು ಮದುವೆ ಹೀಗೆ ಆಗಬೇಕು ಅಂತ ಅವರು ತೋರಿಸ್ತಾರೆ. ಆ ತರಹ ಮದುವೆ ಆದರೆ ಮಂಗಲ, ಇಲ್ಲ ಎಂದರೆ ಅಮಂಗಲ ಅಷ್ಟೇ. ಅವನ ಬಳಿಗೆ ಬಂದು ಹೇಳ್ತಾನೆ, ಸಿಂಧು ಪುತ್ರ ಕುಲಂ ಚಾಹುರ್ ಅಸ್ಮಾಕಂ ತು ಪುರಾವಿದ ಜನಕೋ ವಸುದೇವಶ್ಚ ದೇವಕೀ ಜನನೀ ಮಮ ಅಗ್ರಜ ಶ್ವೇತಕೇತಶ್ಚ ಸುಭದ್ರಾ ಭಗಿನೀ ಮಮ ಪಾರ್ಥೋ ಮೇ ಶಾಲಕೋ ದೇವ್ಯಾ ಪಾಂಡವ ಮಮ ಬಾಂಧವಾ ಪಣ್ಣಾಂ ತು ಮೃತಪುತ್ರಾಣಾಂ ಕೃತನಾಂನಾಂ ಮಹಾತ್ಮನಾಂ ವಿಯೋಗತಪ್ತೌ ಪಿತರೌ ಸಪ್ತಮಂ ರಾಮಮೇವ ಚ ಚಕ್ರತುರ್ನಾಮಕರಣಂ ಪಿತೃಲಿಂಗಂ ಉಪಾಗತಂ. ನನ್ನ ಕುಲ ಚಂದ್ರವಂಶ, ಚಂದ್ರಕುಲ. ನನ್ನ ತಂದೆ ವಸುದೇವ, ತಾಯಿ ದೇವಕಿ. ನೋಡಿ, ಇದೇ ತೋರಿಸತ್ತೆ ಇದು ಕೃಷ್ಣಾವತಾರದ ಮುಂದಿನ ಭಾಗ ಅಷ್ಟೇನೆ. ಕಲಿಯುಗದಲ್ಲಿ ಭಗವಂತನಿಗೆ ಅವತಾರ ಇಲ್ಲ. ಅಣ್ಣ ಬಲರಾಮ, ತಂಗಿ ಸುಭದ್ರೆ. ನನಗೆ ಗೆಳೆಯಾದವನು ಕುಂತಿಯ ಮಗನಾದ ಧನಂಜಯ, ಅರ್ಜುನ. ಪಾಂಡುರಾಯನ ಮಕ್ಕಳೆಲ್ಲರೂ ನಮಗೆ ಸೋದರತೆಯ ಮಕ್ಕಳು, ಬಂಧುಗಳು. ನನ್ನ 6 ಮಕ್ಕಳು ಸಾವನ್ನಪ್ಪಿದ್ದಾರೆ. ಇವನ ಮುಂಚೆ ಹುಟ್ಟಿದ್ರಲ್ಲ, ಕಂಸ ಕೊಂದನಲ್ಲ 6 ಮಕ್ಕಳನ್ನು. 6 ಮಕ್ಕಳು ಸಾವನ್ನು ಅಪ್ಪಿ ಅವರ ಹೆಸರು ಮಾತ್ರ ಉಳಿದಿದೆ. ನನ್ನ ತಾಯಂದಿರು ತಂದೆಯ ಕುರುಹುಗಳಿಂದ ಕೂಡಿದ 7ನೇ ಮಗನಾಗಿ ರಾಮ ಎಂದು ಹೆಸರಿಟ್ಟಿದ್ದಾರೆ. ಅವನೇ ಬಲರಾಮ. ಅವನ ನಂತರ ಜಾತೋ ಅಹಂ ಅಷ್ಟಮ್ಯಾಂ ಸುಭದ್ರಾ ಮದನಂತರಂ ಮಾತೃವರ್ಣಶ್ಚ ಮೇ ದೇವಿ ಕೃಷ್ಣಪಕ್ಷೇ ಜನಿರ್ಮಮ. 8ನೇ ಮಗನಾಗಿ ನಾನು ಅಷ್ಟಮಿಯಲ್ಲಿ ಹುಟ್ಟಿದ್ದೇನೆ. ಅನಂತರ ಸುಭದ್ರೆ ಹುಟ್ಟಿದ್ದಾಳೆ. ನಾನು ಕೃಷ್ಣ ಪಕ್ಷದಲ್ಲಿ ಹುಟ್ಟಿದ್ದರಿಂದಲೂ ತಾಯಿಯಂತೆ ಕೃಷ್ಣ ವರ್ಣದಿಂದಲೂ ನನ್ನನ್ನು ತಂದೆ ತಾಯಿಗಳು ಕೃಷ್ಣ ಎಂದು ನಾಮಕರಣ ಮಾಡಿದರು ಅಂತ ಹೇಳ್ತಾರೆ. ಆಮೇಲೆ ತಸ್ಮಾತ್ ಪುನೇತಿ ಮಾಂ ದೇವಿ ಚಕ್ರತುರ್ನಾಮ ಸಂಸ್ಕೃತಂ ವರ್ಣತೋ ನಾಮತಶ್ಚಾಪಿ ಕೃಷ್ಣಂ ಪ್ರಾಹುರ್ಮನೀಷಣಃ ವೃತ್ತಾಂತಮಖಿಲಂ ಪ್ರೋಕ್ತಂ ಸುತಂ ಪಂಡಿತನಂದನೆ ಯುಷ್ಮಾಕಂ ವಾಚ್ಯತಾಂ ವಾರ್ತಾಂ ಗೋತ್ರನಾಮ ಕುಲಾಧಿಕಂ. ಈಗೆಲ್ಲ ಹೇಳಿದೀಯಾ, ನಿನ್ನ ಕುಲಗೋತ್ರ ವೃತ್ತಾಂತವನ್ನು ನಮಗೆ ತಿಳಿಸಿ ಅಂತ ಕೇಳ್ತಾರೆ. ಪದ್ಮಾವತಿನ ಕೇಳ್ತಾರವರು. ಶ್ರೀಕೃಷ್ಣ ಕೇಳ್ತಾನೆ, ನನ್ನ ಎಲ್ಲ ವಚನ ಆಚಾರವನ್ನು ತಿಳಿದುಕೊಂಡಿದ್ದೀಯಾ, ನಿನ್ನ ಕುಲಗೋತ್ರ ಯಾವುದು ಅಂತ ಕೇಳಿದಾಗ ಪದ್ಮಾವತಿ ಹೇಳ್ತಾಳೆ, ಆಕಾಶರಾಜತನಯಾಂ ನಿಷಿದಾಧಿಪ ವಿದ್ಧಿಮಾಂ ನಾಮ್ನಾ ಪದ್ಮಾವತಿಂ ಕೃಷ್ಣ ಕುಲಂ ಶೀತಕರಸ್ಯ ಚ ಗೋತ್ರ ಮತ್ರೇಹೇ ಕಿರಾತೇಂದ್ರ ಶೀಘ್ರಂ ಗಚ್ಚೇತಿ ಬಬ್ರವೀತ್. ಅವಳು ಹೇಳ್ತಾಳೆ, ಆಕಾಶರಾಜನ ಮಗಳು, ನನ್ನ ಹೆಸರು ಪದ್ಮಾವತಿ, ಚಂದ್ರವಂಶದವಳೇ ನಾನು, ಅತ್ರಿ ಗೋತ್ರ. ನೀನು ತ್ವರೆಯಾಗಿ ಅಂದರೆ ಬೇಗವಾಗಿ ಹೊರಟು ಹೋಗು ಅಂತ ಹೇಳ್ತಾಳೆ. ಇದಕ್ಕಿಂತ ಮುಂಚೆ ಕೃಷ್ಣ ಹೇಳ್ತಾನೆ ಅವಳಲ್ಲಿ, ನಾನು ಹುಟ್ಟಿದ್ದು ಶ್ರವಣ ನಕ್ಷತ್ರ ಅಂತಾನೆ. ನೋಡಿ, ಎಲ್ಲ ಸರಿಯಾಗಿ ಹೇಳಿದ ಕೃಷ್ಣ ಪರಮಾತ್ಮ. ತಂದೆ ವಸುದೇವ, ತಾಯಿ ದೇವಕಿ ಎಲ್ಲವನ್ನೂ ಸರಿಯಾಗಿ ಹೇಳಿ ತನ್ನ ನಕ್ಷತ್ರವನ್ನು ಶ್ರವಣ ನಕ್ಷತ್ರ ಅಂದ, ರೋಹಿಣಿ ನಕ್ಷತ್ರ ಅಂದಿಲ್ಲ. ಇದು ನಮಗೆ ಸಂಶಯ ಬರುತ್ತೆ. ತನ್ನ ನಕ್ಷತ್ರವನ್ನು ಶ್ರವಣ ನಕ್ಷತ್ರ ಅಂತ ಯಾಕೆ ಹೇಳ್ದ ಅಂದರೆ, ಅವನು ವೆಂಕಟಗಿರಿಗೆ ಬಂದಾಗ ಶ್ರವಣ ನಕ್ಷತ್ರ ಇತ್ತು, ಅದಕ್ಕೆ ಶ್ರವಣ ನಕ್ಷತ್ರ. ಆಮೇಲೆ ಇನ್ನೊಂದು, ಭಗವಂತನಿಗೆ ನಕ್ಷತ್ರ ಯಾವುದೂ ಇಲ್ಲ. ಅವನನ್ನು ಸ್ಮರಿಸಿದವರಿಗೆ, ಅವನ ಕಲ್ಯಾಣದ ಕಥೆಯನ್ನು ಕೇಳಿದವರಿಗೆ ನಕ್ಷತ್ರ ಅಂದರೆ ನಾಶವೂ ಇರುವುದಿಲ್ಲ, ಮೋಕ್ಷ ಆಗತ್ತೆ. ಅವನು ಇನ್ನೊಂದು ಹೇಳ್ತಾರೆ, ಶ್ರವಣ ನಕ್ಷತ್ರ ಅಂದರೆ ಶ್ರವಣವನ್ನು ಮಾಡುವುದು ಭಗವಂತನ ಕೀರ್ತನೆಯನ್ನು, ಆದ್ದರಿಂದ ನಾನು ಹುಟ್ಟಿದ್ದು ಶ್ರವಣ ನಕ್ಷತ್ರ ಅಂತಾನೆ. ಆಮೇಲೆ ಶ್ರವಣ ನಕ್ಷತ್ರ ಅನ್ನುವುದು ಶ್ರೀ ವಿಷ್ಣುವಿನ ನಕ್ಷತ್ರ. ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ದೇವತೆ ಇರ್ತಾರಲ್ವ. ಶ್ರವಣ ನಕ್ಷತ್ರ ವಿಷ್ಣುವಿನ ನಕ್ಷತ್ರ. ಅದಕ್ಕೇನೆ ಶ್ರವಣ ನಕ್ಷತ್ರ ದ್ವಾದಶಿಯ ದಿವಸವೆಂದರೆ ಶ್ರವಣೋಪವಾಸ ಅಂತ ಮಾಡ್ತಾರಲ್ಲ, ಇದಕ್ಕೇನೆ
ವಿಷ್ಣುವಿನ ದಿನ ಉಪವಾಸ ಮಾಡಬೇಕು, ಹರಿದಿನ. ಶ್ರವಣ ನಕ್ಷತ್ರ ಯಾವಾಗ ದ್ವಾದಶಿ ದಿವಸ ಬರುತ್ತೋ ಅವತ್ತು ಉಪವಾಸ ಮಾಡ್ತಾರೆ. ಯಾಕೆಂದರೆ ಶ್ರವಣ ನಕ್ಷತ್ರ ಭಗವಂತನ ನಕ್ಷತ್ರ. ಭಗವಂತ ಹೀಗೆ ಹೇಳ್ತಾನೆ, ನನ್ನ ಗೋತ್ರ ವಶಿಷ್ಠ ಗೋತ್ರ ಅಂತಾನೆ. ಇವನಿಗೆ ಗೋತ್ರನೂ ಇಲ್ಲ. ವಾಸಿಷ್ಠ ಕೃಷ್ಣ ಅಂದರೆ ವೇದವ್ಯಾಸ ದೇವರು. ವೇದವ್ಯಾಸ ದೇವರು ಜನ್ಮ ಇಲ್ಲದವರು, ನಾನು ಜನ್ಮ ಇಲ್ಲದವನು, ನಾನು ವಶಿಷ್ಠ ಗೋತ್ರ ಅಂತ ಹೇಳ್ತಾನೆ. ಜನ್ಮ ಇದ್ದವರಲ್ಲೇ ಶ್ರೇಷ್ಠನು ಅಂತ ಭಗವಂತ, ಜನ್ಮ ಇದ್ದವರಿಗಿಂತ ನಾನು ಶ್ರೇಷ್ಠನು ವಶಿಷ್ಠ ಅಂತ ಹೇಳ್ತಾನೆ ಭಗವಂತ. ತಾನು ಬ್ರಹ್ಮಾದಿಗಳಿಗಿಂತ ಶ್ರೇಷ್ಠ ಅಂತ ಹೇಳೋಕ್ಕಿಂತ ವಶಿಷ್ಠ ನಕ್ಷತ್ರ, ವಶಿಷ್ಠ ಗೋತ್ರ ಅಂತ ಹೇಳ್ತಾನೆ. ಆವಾಗ ಇವಳು ತನ್ನ ನಕ್ಷತ್ರವನ್ನೆಲ್ಲ ಹೇಳಿಬಿಟ್ಟು ನೀನು ಬೇಗ ಹೋಗು ಅಂತ ಹೇಳ್ತಾನೆ. ಆವಾಗ ಪರಮಾತ್ಮ ಕೇಳ್ತಾನೆ, ಕಿಮರ್ಥಂ ನಿಷ್ಠುರಂ ವಾಕ್ಯಂ ಮೃದುಕಿಂ ನ ಪ್ರಭಾಸ್ತೆ ಅನ್ನಂ ಕಾಂಕ್ಷೋತಿ ಯೋ ಲೋಕೆ ಯೋ ದದಾತಿ ನರೋತ್ತಮಃ. ಅಲ್ಲ, ನೀನು ಇದನ್ನೇ ಸ್ವಲ್ಪ ಸಮಾಧಾನವಾಗಿ ಮೆಲುದನಿಯಲ್ಲಿ ಹೇಳಬಹುದಲ್ಲ, ಇಷ್ಟು ಕಠೋರವಾಗಿ ನನಗೆ ಯಾಕೆ ಹೇಳ್ತೀಯಾ, ಹೋಗಿಬಿಡು ಈಗ ಅಂತ ಹೇಳಿ ಅಂತ. ಯಾರಾದರೂ ಹೊಸೆದುಕೊಂಡು ಮನೆಗೆ ಅನ್ನ ಕೇಳಲಿಕ್ಕೆ ಬಂದರೆ ಅವರಿಗೆ ಅನ್ನದಾನ ಮಾಡಬೇಕು, ಬಹಳ ಪುಣ್ಯ ಬರೋದು. ನಿಮ್ಮ ಮನೆಯಲ್ಲಿ ಅನ್ನ ಇಲ್ಲದಿದ್ದರೆ ಅವರಿಗೆ ನೀರು ಕೊಟ್ಟಾದರೂ ಕಳಿಸಿ, ಆಗತ್ತೆ. ಏನೂ ಇರಲಿಲ್ಲ, ನೀವು ನಿರ್ಗತಿಕರು ಅಂದರೆ ಅವರಿಗೆ ಒಂದು ಒಳ್ಳೆಯ ಮಾತನ್ನು ಹೇಳಿ ಕಳಿಸಿ, ಅದು ಪುಣ್ಯ ಬರುತ್ತೆ. ಅದು ಬಿಟ್ಟು ಹೀಗೆ ಕಠೋರವಾದ ಮಾತನ್ನು ನನಗೆ ಯಾಕೆ ಆಡುತ್ತಿದ್ದೀಯಾ ಅಂತ ಶ್ರೀನಿವಾಸ ಪದ್ಮಾವತಿಯ ಕೇಳುತ್ತಾ ಲೀಲೆ ಮಾಡ್ತಾನೆ. ತಥಾಹಂ ಕಾಮಮಾಪೇಕ್ಷೆ ಪಾತ್ರಭೂತೋಸ್ಮಿ ಸಾಂಪ್ರತಾಂ ಸುಖಮೇಷ್ಟಸಿ ವಾನೇನ ಅಂತೆ ಸರ್ಗಂ ಗಮಿಷ್ಯಸಿ ಆತ್ಮಾನಾಂ ದಿಶಮಯ್ಯಂ ತ್ವಂ ಕಿಂ ವೃಥಾ ನಿಷ್ಠುರೋಕ್ತಿಭಿಃ ತಾತಸ್ಯ ವಚನಂ ಶ್ರುತ್ವಾ ಕ್ರುದ್ಧ ತಾಮ್ರವಿಲೋಚನ ಅಂತ ಹೇಳಿದಾಗ ಪದ್ಮಾವತಿ ಹೇಳ್ತಾಳೆ, ಇವನು ವೆಂಕಟೇಶನೇ ಹೇಳ್ತಾನೆ, ನಿನ್ನಲ್ಲಿ ಪ್ರೇಮವನ್ನು ಅರಸಿ ನಾನು ಬಂದಿದ್ದೇನೆ, ಅದಕ್ಕೆ ತಕ್ಕ ಯೋಗ್ಯತೆಯನ್ನು ನಾನು ಹೊಂದಿದ್ದೇನೆ, ನಿನ್ನ ಪ್ರೀತಿಗೆ ಪಾತ್ರನಾಗಿದ್ದೇನೆ, ಇದಕ್ಕೆ ಒಪ್ಪಿದರೆ ನೀನು ಸುಖವನ್ನು ಹೋಗ್ತೀಯಾ, ಆಮೇಲೆ ಪರತ್ರದಲ್ಲಿ ಸ್ವರ್ಗವನ್ನು ಸ್ವರ್ಗ ಅಂದರೆ ಇಲ್ಲಿ ಮೋಕ್ಷ ಅಂತ ತಿಳ್ಕೊಳ್ಳಿ. ಅವರು ನಿತ್ಯ ಮುಕ್ತರು, ಅವ್ರಿಗೇನು ಇದಿಲ್ಲ, ಇವರೆಲ್ಲ ಲೀಲೆ. ಆದ್ದರಿಂದ ನೀನು ನನ್ನವಳಾಗು, ಸುಮ್ಮನೆ ನಿಷ್ಠುರವಾದ ಮಾತುಗಳಿಂದ ನನ್ನನ್ನು ನೋಯಿಸಬೇಡ, ಏನು ಪ್ರಯೋಜನ ಅಂತ ಕೇಳಿದಾಗ ಪದ್ಮಾವತಿ ದೇವಿ ಕೋಪಗಂದಂತೆ ನಟಿಸ್ತಾಳೆ. ಇವಳು ನಟನೆ ಭಗವಂತನಿಗೆ ಅನುಕೂಲವಾಗಂತೆ ಮಾಡ್ತಾಳೆ, ಅನುಸರಿಸಿ ನಟನೆ ಮಾಡ್ತಾಳೆ. ಅವಾಚ್ಯಂ ವದಸೆ ಮೂಢ ಜೀವನೆ ಇಚ್ಛಾನ ವಿದ್ಯತೆ ಆಕಾಶರಾಜಸ್ತ್ವಾಂ ದೃಷ್ಟ್ವಾ ಹನಿಷ್ಯತಿ ನ ಸಂಶಯ ಯಾವನ್ನಾಯಿತಿ ತಾವಸ್ತ್ವಂ ಗಚ್ಚ ಶೀಘ್ರಂ ಸ್ವಮಾಲಯಂ. ಆವಾಗ ಪದ್ಮಾವತಿ ದೇವತೆ ಹೇಳ್ತಾಳೆ, ನೀನು ಅವಾಚ್ಯ, ಅವಿವೇಕಿ, ನೀನು ಆಡಬಾರದ ಮಾತನ್ನು ಆಡುತ್ತಿರುವೆ. ಅಮೂಢ, ಅವಾಚ್ಯಂ ವದಸೆ ಮೂಢ ಅಂತಿದೆ, ಅವಾಚ್ಯಂ ವಚನೆ ಅಮೂಢ ಅಂತಲೂ ಮಾಡ್ಬೋದು. ಅಂದರೆ ಮೂಢ ಅಂದರೆ ಮೋಹನಗೊಳ್ಳದವನು ನೀನು, ಯಾರಿಂದಲೂ ಮೋಹನಗೊಳ್ಳದವನು ನೀನು, ಎಲ್ಲರಿಗೂ ಮೋಹ ಮಾಡುವವನು ನೀನು. ಅವಾಚ್ಯ, ಅಂದರೆ ಭಗವಂತನು ವೇದಗಳಿಂದ ವಾಚ್ಯನಾಗಿದ್ದಾನೆ, ಆದ್ದರಿಂದ ಅವಾಚ್ಯ ಅಂತಾರೆ. ಅಥವಾ ಶ್ರುತಿ ತತಿಗಳಿಗೆ ನಿಲುಕದವನು ಅವನು, ಶ್ರುತಿಗಳಿಗೆ ತತಿಗಳಿಗೆ ನಿಲುಕದವನು ಅವನಾದ್ದರಿಂದ ನಮ್ಮ ವಾಕ್ ಶಬ್ದಗಳಿಗೆ ನಿಲುಕದವನು ಭಗವಂತ ನೀನು ಅಂತ ನಾವು ತಿಳ್ಕೋಬೇಕು. ಅದು ಅವಳ ಸಂವಾದ ಹೇಗಿದೆ ಅಂದರೆ ನಮ್ಮ ಸಾಮಾನ್ಯ ಜನರಂತೆ ಇದೆ, ಆ ತರಹ ನಾವು ತಿಳಿದುಕೊಳ್ಳಬಾರದು. ಆಮೇಲೆ ಪ್ರಾಣ ಉಳಿಸಿಕೋ ಆಕಾಶರಾಜ ಇಲ್ಲಿ ಬರುವುದರೊಳಗೆ ಹೋಗು ಅಂತ ಹೇಳತ್ಲು ಶ್ರೀನಿವಾಸ ಹೇಳ್ತಾನೆ, ಕಾರ್ಯಾಂತೆ ಮರಣಂ ಸೌಖ್ಯಂ ಅಕಾರ್ಯಸ್ಯ ತೃಣಂ ಜಗತ್ ಅಂತ ಹೇಳ್ತಾನೆ ಭಗವಂತ. ಸಂತೋಷ, ನಾನು ಆ ಬಂದ ಕಾರ್ಯ ಮುಗಿದ ಮೇಲೆ ಮರಣವನ್ನಪ್ಪಿದರೂ ಸಂತೋಷ ನನಗೆ ಆಗುತ್ತದೆ, ಬಂದ ಕಾರ್ಯವಾಗದೆ ಸಫಲವಾಗದಿದ್ದರೆ ನನಗೆ ಜೀವನ ತೃಣ ಸಮಾನ ಅನಿಸುತ್ತದೆ ಅಂತ ಹೇಳ್ತಾನೆ ಭಗವಂತ. ಅದು ಅಲ್ಲದೆ ಹೇಳ್ತಾನೆ, ಆಕಾಶರಾಜ ನನಗೆ ಯಾಕೆ ಸಾಯಿಸ್ತಾನೆ, ಅವನು ಮಹಾಧರ್ಮಿಷ್ಠ ಇದ್ದಾನೆ, ಅವನು ನಿನಗೆ ವರವನ್ನು ಹುಡುಕಲು ಪ್ರಯತ್ನ ಮಾಡ್ತಾ ಇದ್ದಾನೆ, ಅವನು ಅಧರ್ಮಾಭಿಮುಖವಾಗಿ ನನ್ನನ್ನು ಕೊಲ್ಲುವುದಾದರೂ ಯಾಕೆ ಸಾಧ್ಯ, ನೀನು ಕನ್ಯೆಯಾಗಿ ವಿವಾಹ ಯೋಗ್ಯಳಾಗಿದ್ದೇಯಾ, ನಾನಾದರೂ ವರನಾಗಿದ್ದೇನೆ, ನಿನಗೆ ಯೋಗ್ಯನಾಗಿರುವೆ, ಹೀಗಾಗಿ ರಾಜನಿಗೆ ಈ ವಿಷಯದಲ್ಲಿ ಅನ್ಯಾಯವಾದರೂ ಯಾಕಾಗತ್ತೆ ಅಂತ ಶ್ರೀನಿವಾಸ ದೇವರು ಪದ್ಮಾವತಿಯ ಜೊತೆಗೆ ವಾದ ಮಾಡ್ತಾರೆ. ಮತ್ತೆ ಪದ್ಮಾವತಿ ಹೇಳ್ತಾಳೆ, ಶೃಣು ಮೂಢನ ಜಾನಾಸಿ ಬಾಲಭಾವೇನ ಕಿಂವೃತ ತ್ವಾಂ ದೃಷ್ಟ್ವಾ ಆಕಾಶ ರಾಜೋಪಿ ಕೃತ್ವಾ ನಿಗಡ ಬಂಧನಂ ನಿಗಡೆ ಬದ್ಯಸೆ ಮೂರ್ಖ ಭವಿಷ್ಯಂ ಪ್ರವದಾಮ್ಯಹಂ. ಎಲೆ ಮೂಢ, ನೀನು ಈಗ ಸಣ್ಣ ಮಕ್ಕಳು ಹೇಳಿದಂತೆ ಹೇಳುತ್ತಾ ಇದ್ದೀಯ. ಆಕಾಶರಾಜ ನಿನಗೆ ಬಂದು
ಬಂಧಿಸುತ್ತಾನೆ. ಅದನ್ನು ಅವನು ಸಾಯಿಸುವುದಕ್ಕಿಂತ ಮುಂಚೆ ನಿನ್ನ ಕಟ್ಟುಗಳನ್ನು ಸಂಕೋಲೆಗಳಿಂದ ಬಂಧಿಸಿ ಸೆರೆಯಲ್ಲಿ ಇಡಿಸ್ತಾನೆ. ನಿನ್ನ ಮುಂದೆ ಆಗುವ ಶಿಕ್ಷೆಯನ್ನು ಈಗಲೇ ಹೇಳಿದ್ದೇನೆ ಅಂತ ಹೇಳಲು ಶ್ರೀನಿವಾಸ ಹೇಳ್ತಾನೆ ನಿಶ್ಚಿಷ್ಟ ಮರಣಂ ದೇವೋರಂತು ಕಾಮೋ ಜಗದ್ಗುರು ಜಾತಸ್ಯ ಮರಣಂ ನಿತ್ಯಂ ಪೂರ್ವಕರ್ಮ ಫಲಾನುಗಂ ಆಕಾಶರಾಜೋ ಧರ್ಮಾತ್ಮ ಕಥಂ ಹನ್ಯಾದನಾಗತಂ. ನಿಶ್ಚಿತ್ಯ ಮರಣ ನಮಗೆ ನೋಡಿ, ಇವನು ಮರಣಾತೀತ, ಇವನು ಯಾವುದು ಮರಣ ಇಲ್ಲ, ಹುಟ್ಟಿಲ್ಲ. ಅವನು ಹೇಳೋದು ನಮಗೋಸ್ಕರ. ಹುಟ್ಟಿದ ಮೇಲೆ ಜಾತಸ್ಯ ಮರಣಂ ನಿತ್ಯಂ, ಹುಟ್ಟಿದ ಮೇಲೆ ಅವನಿಗೆ ಮರಣ ಇದೆ, ಅವನ ಕರ್ಮಕ್ಕೆ ಅನುಸಾರವಾಗಿ ಇದೆ ಅದು. ಆಕಾಶರಾಜ ಧರ್ಮಾತ್ಮ ಇದ್ದಾನೆ, ಅವನು ನನ್ನನ್ನು ಯಾಕೆ ಕೊಲ್ತಾನೆ ಹೌದು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಇವನು ಹತ್ರ ಬರ್ತಾನೆ ಅವಳನ್ನ ಮುಟ್ಲಿಕ್ಕೆ. ನೀನು ನನ್ನನ್ನು ಮುಟ್ಟಿದರೆ ನಿನ್ನಾಣೆ, ಆಕಾಶರಾಜನ ಮೇಲಾಣೆ, ಶ್ರೀಹರಿಯ ಮೇಲಾಣೆ ಅಂತಾಳೆ. ಎಲ್ಲರ ಹೆಸರು ತಗೊಳ್ತಾಳೆ. ವೆಂಕಟಾಚಲಪತಿಯ ಮೇಲಾಣೆ, ವರಾಹನ ಮೇಲಾಣೆ, ರಂಗನಾಥನ ಮೇಲಾಣೆ, ನೀನು ನನ್ನನ್ನು ಕೆಣಕಬೇಡ ಅಂತ ಪದ್ಮಾವತಿ ಶ್ರೀನಿವಾಸನಿಗೆ ಎಚ್ಚರಿಕೆ ಕೊಡುವ ಹಾಗೆ ಮಾತಾಡ್ತಾಳೆ. ಯಾಕೆ ಅಂದರೆ ಅವನಿಗೆಲ್ಲ ಅವನ ಅವತಾರಗಳನ್ನೇ ಹೇಳ್ತಾಳೆ ಅವಳು ಎದುರುಗಡೆ ನಿಂತು. ಅದು ಗೊತ್ತು ಅವಳಿಗೆ. ನಿನ್ನ ಆಕಾಶರಾಜನ ಎಲ್ಲರ ಆಡಿ ಇಟ್ಟಿರುವೆ, ನಿನಗೆ ಗೌರವ ಇದ್ದರೆ ನಿನ್ನ ಮನೆಗೆ ಹೊರಟು ಹೋಗು ಇವರು ಅಂತ ಹೇಳಿ ಬೇಡ್ಕೊಳ್ತಾನೆ. ಪದ್ಮಾವತಿಯ ಮಾತನ್ನು ಲೆಕ್ಕಿಸದೆ ಪರಮಾತ್ಮ ಏನು ಮಾಡ್ತಾನೆ, ಕುದುರೆಯನ್ನು ಏರಿ ಇನ್ನೂ ಹತ್ತಿರ ಬರ್ತಾನೆ ಪರಮಾತ್ಮ. ಆಗ ಪದ್ಮಾವತಿ ಕುದುರೆಯನ್ನು ನೋಡಿ ಹೇಳ್ತಾಳೆ, ನೀನು ತಂದೆ ತಾಯಿಗಳನ್ನೆಲ್ಲ ಬಿಟ್ಟು ಬಂದಿದ್ದೀಯಾ, ಕಾಡಿನಲ್ಲಿ ಅಡಿತಾ ಇದ್ದೀಯಾ, ಅನ್ಯಾಯವಾಗಿ ಮೃತನಾಗಿ ಕಾಗೆಗಳಿಗೆ ಆಹಾರ ಯಾಕೆ ಆಗ್ತೀಯಾ ಅಂತ ಶ್ರೀನಿವಾಸನಿಗೆ ಪದ್ಮಾವತಿ ಹೇಳ್ತಾಳೆ. ಆವಾಗ ಶ್ರೀನಿವಾಸ ಹೇಳ್ತಾನೆ, ವಿಧಿನ ಲಿಖಿತಂ ಕರ್ಮ ತದದ್ವರ್ಥ್ಯಂ ಭವಿಷ್ಯತಿ ಜಯೋವಾ ಅಪಜಯೋವಾ ಸಾತ್ವಿಗೆ ಭೋಗಂ ಕರೋಮ್ಯಹಂ. ನನಗೆ ಬ್ರಹ್ಮ ಬರೆದ ಬರಹವು ವ್ಯರ್ಥವಾಗುವುದಿಲ್ಲ. ಇವನಿಗೆ ಯಾರೂ ಬರೆಯಲ್ಲ ಬರಹನ, ಹೇಳೋದು ನಮ್ಮನ್ನು ಉದ್ದೇಶ ಮಾಡಿ. ಬ್ರಹ್ಮ ಬರೆದ ಬರಹವು ವ್ಯರ್ಥ ಆಗೋಲ್ಲ. ಪದ್ಮಾವತಿ ಮುಂದೆ ನನಗೆ ಜಯ ಆಗಲಿ ಅಪಜಯ ಆಗಲಿ ನಿನ್ನ ಸಂಘವನ್ನು ಮಾಡೇ ಮಾಡ್ತೀನಿ ಅಂತ ಅವನು ಹೇಳ್ತಾನೆ. ಈಗ ಸಿಟ್ಟು ಬರುತ್ತೆ ಪದ್ಮಾವತಿಗೆ. ಕೂಡಿಕೊಂಡು ಏನು ಮಾಡ್ತಾನೆ, ಶ್ರೀನಿವಾಸನ ಹೆದರಿಸಲಿಕ್ಕೋಸ್ಕರ ಕೈಯಲ್ಲಿ ಕಲ್ಲುಗಳನ್ನು ತಗೊಳ್ತಾರೆ. ಕೈಗಳಲ್ಲಿ ತೆಗೆದುಕೊಂಡು ಶ್ರೀನಿವಾಸನಿಗೋಸ್ಕರ ವೇಗವಾಗಿ ಹೊಡಿತಾಳೆ. ಆಗ ಸಖಿಯರು ಅವನಿಗೆ ಶಿಲೆಗಳಿಂದ ಹೊಡಿತಾರೆ. ಆ ಶಿಲಾವರ್ಷ ಬರ್ತಿರಬೇಕಾದ್ರೆ ಕುದುರೆ ಅಡ್ಡ ಬರುತ್ತೆ. ಕುದುರೆಗೆ ಬಿದ್ದು ಕುದುರೆ ನೆಲಕ್ಕೆ ಬೀಳತ್ತೆ. ಶ್ರೀನಿವಾಸನಿಗೆ ವಸ್ತುತಃ ಅವಳು ಹೊಡಿಲಿಕ್ಕಾಗಲ್ಲ, ಅವಳು ಹೊಡೆಯಾಗ ನಾಟಕ ಆಡ್ತಾಳೆ. ಅದು ಕುದುರೆಗೆ ಬೀಳತ್ತೆ, ಕುದುರೆ ಸತ್ತು ಹೋಗುತ್ತೆ. ಕುದುರೆಯಲ್ಲಿ ವಾಯುದೇವರಿದ್ದರು. ವಾಯುದೇವರು ಪದ್ಮಾವತಿಯ ಶ್ರೀನಿವಾಸನ ಸಂಭಾಷಣೆಯನ್ನು ಕೇಳಿ ಇವರನ್ನು ಭೇಟಿ ಮಾಡಿಸಿ ವಾಯುದೇವರು ಅಲ್ಲಿಂದ ಹೋದರು. ವಾಯುದೇವರು ಹೋದರು ಅಂದಮೇಲೆ ಕುದುರೆ ಬೀಳಲೇಬೇಕು. ಈ ತರಹ ನಾವು ತಿಳ್ಕೋಬೇಕು. ಕುದುರೆ ಬಿದ್ದಿತು. ಕುದುರೆ ಬೀಳತ್ಲು ಶ್ರೀನಿವಾಸ ಏನು ಮಾಡ್ತಾನೆ, ಕೆದರಿದ ಕೂದಲು ಎಲ್ಲ ದಿಕ್ಕುಗಳನ್ನು ಬಾರಿಗೆ ನೋಡುತ್ತಾ ಏನು ಮಾಡಬೇಕೆಂದು ತೋಚಿದೆ ಹುಚ್ಚನಂತೆ ಅಲೆತಾನೆ ಭಗವಂತ. ಎಷ್ಟು ನಾಟಕ ಮಾಡ್ತಾನೆ ನೋಡಿ ಅವನು, ಎಷ್ಟು ಲೀಲೆ ಇದೆ ಅಂತ. ನಾನು ಮಾಡಿದ ಸ್ವಯಂಕೃತ ಅಪರಾಧ ಇದು. ಪಾಪ ನನ್ನ ಎದುರಿಗೆ ನನ್ನ ಕುದುರೆ ಕಷ್ಟಕ್ಕೀಡಾಗಿತು. ಇದೆಲ್ಲವೂ ತಾಯಿಯ ಸೇವೆಯನ್ನು ಮಾಡದಿದ್ದರಿಂದ ಇಂತಹ ಸಂಕಟ ಬಂದಿತು ಎಂದು ಹೇಳ್ತಾನೆ. ಅಂದರೆ ನಮಗೆ ಅರ್ಥ, ನಾವು ತಾಯಿ ತಂದೆಯರ ಸೇವೆ ಮಾಡದೇ ಇದ್ದರೆ ನಮಗೆ ಈ ಸಂಕಟ ಬರುತ್ತದೆ ಅನ್ನೋದು ನಮಗೆ ಅರ್ಥ. ಅದು ಲಕ್ಷ್ಮೀಪತಿ ಉತ್ತರ ದಿಕ್ಕಿಗೆ ಹೊರಟು ಹೋಗ್ತಾನೆ. ಶ್ರೀನಿವಾಸನು ಯಾವ ಸಂಕಟ ಇಲ್ಲದವನಾದರೂ ಲೋಕ ಸಂಕಟ ಹರಣ. ಅವನು ಯಾವ ವಿಡಂಬನ ಮಾಡಿಕೊಳ್ಳುತ್ತಾ ಪ್ರಳಯ ಕಾಲದಲ್ಲಿ ಆಲ್ದಲೆಯ ಮೇಲೆ ಮಗದಂತೆ ವ್ಯಸನದಿಂದ ಹಾಸಿಗೆಯಲ್ಲಿ ಮಲಗುತ್ತಾನೆ ಅನ್ನೋದಿಗೆ ಭವಿಷ್ಯೋತ್ತರ ಪುರಾಣದ 7ಮ ಅಧ್ಯಾಯ ಮುಗಿಯುತ್ತೆ. 8ಮ ಅಧ್ಯಾಯದಲ್ಲಿ ಶ್ರೀನಿವಾಸ ಬಂದು ತನ್ನ ಮನೆಯಲ್ಲಿ ಮಂಚದ ಮೇಲೆ ಮಲಗುತ್ತಾನೆ. ಶಯನಂ ಪ್ರಾಪ್ಯ ಪರ್ಯಂತೆ ಶ್ರೀನಿವಾಸೋ ವೃಷಾಕಪಿ ತದಾಗತಾ ಚ ಸಾ ದೇವಿ ಸೇವಾರ್ಥಂ ಬಕುಲಾ ಶುಭ. ಆವಾಗ ಬಕುಳಾದೇವಿ ಶ್ರೀನಿವಾಸನ ಹತ್ತಿರ ಬರ್ತಾಳೆ. ಷಡ್ವಿಧಾನ್ನಂ ಸಮಾದಾಯ ಸೂಪಾಪೂರಪಾನ್ವಿತಂ ರಮಾಪತೇಸ್ತು ಬಕುಲ ಭಕ್ತಿಭಾವೇನ ಸಂಯುತ. ಅವನ ಸೇವೆಗಾಗಿ ಬರ್ತಾಳೆ. ಬಕುಳಾದೇವಿ ಶ್ರೀನಿವಾಸನ ನೋಡಿಬಿಟ್ಟು ತೊವ್ವೆ ಕಜ್ಜಾಯ ಸಾರುಗಳಿಂದ ಕೂಡಿದ ಮತ್ತು ಮಧುರ ಆಮ್ಲ ಲವಣ ಕಟು ಕಷಾಯ ತಿಕ್ತೆಗಳೆಂಬ 6 ರಸಗಳಿಂದ ಕೂಡಿದ ಅನ್ನಾದಿಗಳನ್ನು ಶ್ರೀನಿವಾಸನ ಭೋಜನಕ್ಕೆ ಬಕುಳಾದೇವಿ ತರ್ತಾಳೆ. ಅವಳು ಏನು ಪುಣ್ಯ ಮಾಡಿದ್ದಾಳೆ ನೋಡಿ ಬಕುಳಾದೇವಿ, ಅವಳು ತರ್ತಾಳೆ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ ಷಡ್ವಿಧಾನ್ನಂ ಅಂತ ಹೇಳ್ತಾರೆ. ಇದನ್ನು ಸ್ವಲ್ಪ ನಾವು ನೋಡೋಣ. ಷಡ್ವಿಧಾನ್ನ ಅಂದರೆ ಒಂದು ಪರಮಾನ್ನ. ಪರಮಾನ್ನ ಅಂದರೆ ನಾವು ಪಾಯಸ ಅಂತ ಸಾಮಾನ್ಯ ಅಂತೀವಿ, ಪರಮಾನ್ನ ಪಾಯಸ ಅಂತ. ಅದನ್ನು ಹೇಗೆ ಮಾಡುವುದು ಅಂತ ತಿಳ್ಕೊಂಡ್ರೆ, ಪರಮಾನ್ನ ಅನ್ನದ 3 ಪಟ್ಟು ನೀವು ಹಾಲು ಹಾಕಬೇಕು. ಅನ್ನ 1 ಪಾವು ತೆಗೆದುಕೊಂಡ್ರೆ ಅಂದರೆ 3 ಪಾವು ಹಾಲು ಹಾಕಬೇಕು. ಹಾಲಿನ ಅರ್ಧದಷ್ಟು ನೀರು ಹಾಕಬೇಕು ಅದಕ್ಕೆ.
ನೀರಿನ ಅರ್ಧದಷ್ಟು ಬೆಲ್ಲ ಹಾಕಬೇಕು. ಹಾಗೂ ಪರಿಮಳ ವಸ್ತು ನೀವು ಆಮೇಲೆ ಏನು ಗೋಡಂಬಿ ದ್ರಾಕ್ಷಿ ಅವನ್ನೆಲ್ಲ ಎಲ್ಲ ಹಾಕ್ತಾರೆ, ಎಲ್ಲ ಹಾಕಬೇಕು ಅದಕ್ಕೆ. ಅದನ್ನು ಹಾಕಿದಾಗ ಅದು ಪರಮಾನ್ನ ಅನಿಸುತ್ತದೆ. ಇದು ಪರಮಾನ್ನ. ಆಮೇಲೆ ಹರಿದ್ರಾನ್ನ ಅಂತಾರೆ. ನಮಗೇನು ಹರಿದ್ರ ಅಂದರೆ ಅರಿಷ್ಟದನ್ನ ಅಂತಂದರೆ ಇದೇನಪ್ಪ ಅರಿಷ್ಟದನ್ನ ಏನು ಮಾಡೋದು ಅಂತ ನಾವು ಸಾಮಾನ್ಯ ಬಲಿಗಳಲ್ಲಿ ನೋಡ್ತೀವಿ ಅರಿಷ್ಟ ಅನ್ನ ಅಂತ. ಅದಕ್ಕೆ ಹೇಳ್ತಾರೆ ಅನ್ನಕ್ಕಿಂತ 4 ಪಟ್ಟು ಶುದ್ಧ ತುಪ್ಪ ಹಾಕಬೇಕು, ಸ್ವಲ್ಪ ಅರಿಶಿಣ ಮಿಶ್ರ ಮಾಡಬೇಕು, ಜೀರಿಗೆ ಉಪ್ಪು ಮೆಣಸುಗಳಿಂದ ಸಂಸ್ಕೃತವಾದ ಅನ್ನ, ಇದಕ್ಕೆ ಹರಿದ್ರ ಅನ್ನ ಅಂತ ಕರೀತಾರೆ. ಆಮೇಲೆ ದಧ್ಯೋಧನ ಅಂತ ಕರೀತಾರೆ. ದಧ್ಯೋದನ್ನ ಅಂದರೆ ಮೊಸರನ್ನ, ಅನ್ನದ 2 ಪಟ್ಟು ಶುದ್ಧವಾದ ಸಿಹಿ ಹುಳಿ ಇರುವ ಮೊಸರಿನಿಂದ ಮಿಶ್ರ ಮಾಡಿದ ಅನ್ನ, ಮೆಣಸು ಉಪ್ಪು ಹಸಿ ಶುಂಠಿಗಳಿಂದ ಸಂಸ್ಕೃತವಾದ ಅನ್ನವೇ ಮೊಸರನ್ನ. ತಿರುಪತಿಯಲ್ಲಿ ಈ 6 ವಿಧದ ಅನ್ನವನ್ನು ದಿವಸ ಭಗವಂತನಿಗೆ ನೈವೇದ್ಯ ಮಾಡ್ತಾರೆ. ಅದು ನಮಗೆ ಯಾವುದು ಸಿಗಲ್ಲ. ಸಿಕ್ಕರೆ ಅವರು ಅದೃಷ್ಟ, ಮೊಸರನ್ನ ಗಿಸರನ್ನ ಸಿಕ್ಕರೆ ಅವರು ಅದೃಷ್ಟ. ಇದೆಲ್ಲ ಇದೇ ರೀತಿ ತಯಾರು ಮಾಡ್ತಾರೆ ತಿರುಪತಿನಲ್ಲಿ ದಿವಸ. ಆಮೇಲೆ ಕುಸರ ಅನ್ನ ಅಂತದೆ. ಅಕ್ಕಿಯ ಅರ್ಧ ಭಾಗದಷ್ಟು ಹೆಸರು ಬೇಳೆ ಹಾಕ್ತಾರೆ, ಅದನ್ನು ನೀರಿನಿಂದ ಬೇಯಿಸ್ತಾರೆ, ಮೆಣಸು ಹಾಗೂ ಎಳ್ಳಿನ ಪುಡಿಯನ್ನು ಸೇರಿಸಿದ್ರೆ ಅದು ಕುಸರ ಅನ್ನ ಆಗುತ್ತೆ. ಗುಡಾನ್ನ ಅಂತ ಹಿಂದೆ ಹೇಳಿದಾರಲ್ಲ, ಪಾಯಸಕ್ಕೆ ಹಾಲಿನ ಅರ್ಧದಷ್ಟು ಗುಡಖಂಡವನ್ನು ಅದರರ್ಧದಷ್ಟು ತುಪ್ಪ ಹಾಕಬೇಕು, ಗೋಡಂಬಿ ಮುಂತಾದವುಗಳಿಂದ ಸಂಸ್ಕೃತವಾದದ್ದು ಗುಡಾನ್ನ ಅಂತಾರೆ. ಆಮೇಲೆ ಅಕ್ಕಿಯ 3 ಪಟ್ಟು ಹೆಸರು ಬೇಳೆಯನ್ನು ಹಾಕಿ ಬೇಯಿಸಿ ಸಂಸ್ಕಾರ ಮಾಡಿದರೆ ಮುದ್ಗ ಅನ್ನ, ಹುಗ್ಗಿ ಅಂತ ಸ್ಕಾಂದ ಪುರಾಣದಲ್ಲಿ ಹೇಳ್ತಾರೆ. ಈ ಕೇವಲ ಅನ್ನ ಅಂತ ಒಂದಿದೆ. ಅಕ್ಕಿಯನ್ನು ಉಜ್ಜಿ 16 ಬಾರಿ ನೀರಿನಿಂದ ತೊಳೆತಾರೆ. 16 ಬಾರಿ ನೀರಿನಿಂದ ತೊಳೆತಾರೆ. ಅಕ್ಕಿಗಿಂತ 1.5 ಪಟ್ಟು ನೀರು ಹಾಕ್ತಾರೆ. ಕಟ್ಟಿಗೆಗಳಿಂದ ಬೇಯಿಸಿದ ಗಂಜಿ ಬಸಿಯದೇ ಇರುವ ಅನ್ನ, ಇದು ಕೇವಲ ಅನ್ನ, ಇದೆ ಗಂಜಿ ಅನ್ನ. ಈ 6 ವಿಧ ಅನ್ನಗಳನ್ನು ಪ್ರತಿ ದಿವಸ ತಿರುಪತಿಯ ವೆಂಕಟೇಶನಿಗೆ ಇಂದೂ ನೈವೇದ್ಯ ಮಾಡ್ತಾರೆ. ಈ ಷಡ್ವಿಧ ಅನ್ನ ಏನು ಬಕುಲಾದೇವಿ ಪರಮಾತ್ಮನಿಗೆ ಮಾಡಿಕೊಡ್ತಾಳೆ, ನಾವು ಹಿಂದೆ ಹೇಳಿದೆ ಅಡಿಗೆಯ ಮನೆಯ ಹತ್ತಿರದಲ್ಲಿ ಬಕುಲಾದೇವಿಯ ಪ್ರತಿಮೆ ಇದೆ, ಗ್ಲಾಸ್ ಹಾಕಿದ್ದಾರೆ ಮುಟ್ಟಬಾರದು ಅಂತ. ಬಕುಲಾದೇವಿ ನೋಡ್ತಾ ಇರ್ತಾಳೆ ಏನು ಮಾಡ್ತಾರೆ ಅಡಿಗೆನ ಅಂತ. ಈ 6 ವಿಧ ಅನ್ನವನ್ನು ಭಗವಂತನಿಗೆ ಮಾಡಿ ನೈವೇದ್ಯವನ್ನು ಮಾಡ್ತಾರೆ ಪ್ರತಿ ದಿವಸ. ಅವನು ಭಗವಂತ ಅದನ್ನೇನು ನೋಡದೆ ಇಲ್ಲ, ಅಳ್ತಾ ಇರ್ತಾನೆ, ಕಣ್ಣೀರು ಬರ್ತಾನೆ ಇರುತ್ತೆ. ಅವನ ಲೀಲೆ ಸ್ಟಾರ್ಟ್ ಆಗುತ್ತೆ. ಇನ್ನು ಕಣ್ಣೀರು ಅಳ್ತಾನೇ ಇರ್ತಾನೆ. ಲಕ್ಷ್ಮೀಪತಿಯನ್ನು ಕುರಿತು ಬಕುಳೆ ಹಿಂಗಂತಾಳೆ, ಉತ್ತಿಷ್ಟ ಉತ್ತಿಷ್ಟ ಗೋವಿಂದ ಕಿಂ ಶೇಷೇ ಪುರುಷೋತ್ತಮ ನ ಕದಾಚಿದ್ ವಾಸ್ವಾಪೋ ನ ಕೃತಂ ರೋದನಂ ಹರೇ ಕಿಮರ್ಥಂ ದುಃಖಮೇತತ್ತೆ ಅರ್ಥವಾ ದೃಶ್ಯತೆ ಕುತ. ಪುರುಷೋತ್ತಮನೇ, ಯಾಕೆ ಮಲಗಿದ್ದೀಯ ನೀನು? ಏಳು ಹಗಲು ಎಂದೂ ನೀನು ಮಲಗುವವನಲ್ಲ, ನೀನು ಎಂದೂ ಹೀಗೆ ಅತ್ತಿದ್ದೂ ಇಲ್ಲ, ನಿನಗೆ ಈ ದುಃಖ ಅಂಟಾಗಲು ಕಾರಣವೇನು ಶ್ರೀನಿವಾಸ? ಏಳು ಅಂತ ಕೇಳ್ತಾರೆ. ಆಮೇಲೆ ಮತ್ತೆ ಹೇಳ್ತಾಳೆ, ಬಹು ದುಃಖದಂತೆ ಕಾಣ್ತಾ ಇದ್ದೀಯಾ, ನಿನ್ನ ಮನಸ್ಸಿನಲ್ಲಿ ಏನಿದೆ? ನಿಜವಾದ ದುಃಖದ ಮೂಲ ಹೇಳು. ಲಕ್ಷ್ಮೀಪತಿ ಪಾಯಸವನ್ನು ಮಾಡಿದ್ದೇನೆ, ಭೋಜನ ಮಾಡುವುದಕ್ಕೆ ಬಾರಪ್ಪ ವೆಂಕಟೇಶ ಅಂತ ಕರೀತಾಳೆ. ಬಕುಲಾದೇವಿಯ ಮಾತಿಗೆ ಶ್ರೀನಿವಾಸ ಉತ್ತರಿಸದೇ ಇಲ್ಲ. ಶ್ರೀನಿವಾಸ ಬರೇ ಕಣ್ಣೀರು ಹಾಕ್ತಾನೇ ಮಲಗಿರ್ತಾನೆ. ಮತ್ತೆ ಅವನು ಹಾಗೆ ಮಾಡಿದ್ದನ್ನು ನೋಡಿ ಶ್ರೀನಿವಾಸನ್ ನೋಡಿ ಮತ್ತೆ ಬಕುಲಾದೇವಿ ಹೇಳ್ತಾಳೆ, ಕಿಂ ದೃಷ್ಟಂ ವಿಪನೇ ಕೃಷ್ಣ ಕಿಮರ್ಥಂ ದುಃಖಮಲ್ಬಣಂ ಅರ್ಥಹೀನೋಪಿ ತ್ವಂ ದೇವ ಅರ್ಥವದ್ ದೃಶ್ಯಸೇ ಕುತಃ. ಕಾಡಿನಲ್ಲಿ ನೀನು ಏನು ನೋಡಿದೆ? ಅತ್ಯಂತ ವ್ಯಥೇಯಕ್ಕೆ ಉಂಟಾಯಿತು ಸ್ವಾಮಿಯೇ. ನೀನು ದುಃಖವಿಲ್ಲದವನು, ಎಲ್ಲರ ದುಃಖವನ್ನೂ ನೀನು ಆರಿಸುವವನು. ನೀನು ದುಃಖಿ ಅಂದರೆ ಎಲ್ಲ ದುಃಖಗಳಿಗೆ ನೀನು ಒಡೆಯ. ನಿನಗೆ ದುಃಖದಿಂದ ಯಾವುದೂ ದೋಷ ಇಲ್ಲ. ದುಃಖ ಎಂಬುದು ದೋಷ, ಅದು ಇಲ್ಲ ನಿನಗೆ. ನೀನು ದುಃಖದಂತೆ ಯಾಕೆ ನಟನೆ ಮಾಡ್ತಾ ಇದ್ದೀಯ ಭಗವಂತ ಅಂತ ಕೇಳ್ತಾಳೆ. ಆಮೇಲೆ ಕೇಳ್ತಾಳೆ, ಮನೋಗತಂ ಮದಾದೇಶಂ ಗೌರವಂ ಮಹಿಮಾ ಕೃತಾಃ ಗೌರವಂ ಬಲರಾಮಸ್ಯ ದೇವಕೀ ವಸುದೇವಯೋ. ನಿನ್ನ ಮನಸ್ಸಲ್ಲಿರುವ ಕೋರಿಕೆ ಏನು ಅಂತ ಹೇಳಪ್ಪ. ನನ್ನ ಮೇಲೆ ಗೌರವ ಭಾವದಿಂದ ಸಂಕೋಚ ಪಡಬೇಡ. ನೀನು ಹೇಳು, ಅಣ್ಣಾದ ಬಲರಾಮನಲ್ಲಿ ತಂದೆ ತಾಯಿಗಳ ವಸುದೇವ ದೇವಿಕೆಯಲ್ಲಿರುವ ಗೌರವವನ್ನು ನನ್ನಲ್ಲಿ ಇಡು, ನನ್ನಲ್ಲಿ ನೀನು ಅಳುವುದಕ್ಕೆ ಕಾರಣ ಹೇಳು ಅಂತ ಭಗವಂತನಿಗೆ ಪರಿಪರಿಯಾಗಿ ಬೇಡ್ಕೊಡ್ತಾಳೆ. ಆಮೇಲೆ ಹೇಳ್ತಾಳೆ, ಭೋಜನವಿಲ್ಲದಿರುವ ನಿನ್ನನ್ನು ನೋಡಿ ನನಗೆ ಬಹಳ ದುಃಖ ಆಗ್ತಾ ಇದೆ. ಎಲ್ಲ ಲೋಕದ ಭಾಗಿಯನ್ನು ಪರಿಹರಿಸುವ ಪುಣ್ಯ ಸ್ವರೂಪನಾದ ಶ್ರೀನಿವಾಸ ನಿನಗೆ ನಮಸ್ಕರ್ತನೆ ಹೇಳ್ತಾ. ಅವನು ಯಾಕ್ರಿ ಈ ಭೋಜನ ಬೇಕು, ಈ 6 ಅನ್ನ ಬೇಕು? ಅದರಲ್ಲಿ ಅವನ ಸ್ವತಃ ರೂಪ ಇದೆ ಅವನಲ್ಲಿ. ಅವನು ಸಾಕ್ಯರಸಗಳನ್ನು ಸ್ವೀಕರಿಸ್ತಾನೆ. ಅವನಿಗೆ ಏನು ಬೇಕು? ಜಗತ್ತನ್ನೇ ತನ್ನ ಆಹಾರವನ್ನಾಗಿ ತೆಗೆದುಕೊಳ್ಳುವ ಅವನು ಮತ್ತೆ ಅವಳು ಹೇಳ್ತಾಳೆ, ಅವನು ಆದ್ರೂ ಮಾತಾಡೋದೇ ಇಲ್ಲ ತಾಯಿ ಜೊತೆಗೆ. ಸುರಶ್ರೇಷ್ಠನೇ, ಭೂಲೋಕದಲ್ಲಿರುವ ಯಾವ ಕನ್ಯೆಯನ್ನು ಅಥವಾ ಯಾವ ಗಂಧರ್ವ ಕನ್ಯೆಯನ್ನು ನೀನು ನೋಡಿದ್ದೀಯಾ? ಯಾವ ಹೆಂಗಿಸಿನ ಸಂಘವನ್ನು ಅಪೇಕ್ಷಿಸಿ ನಿನಗೆ ಇಂತಹ ಮನೋವಿಕಾರ ಆಯಿತು ಅಂತ ಕೇಳ್ತಾನೆ. ಆಮೇಲೆ ಆ ಪುಣ್ಯವತಿಯು ಯಾರು?
ಹೇಳು ಅಂತ ಕೇಳ್ತಾನೆ. ನನಗೆ ಆ ಕನ್ಯೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಭಗವಂತ, ನೀನು ಹೇಳು ಅಂತ ಹೇಳಿಬಿಟ್ಟು ಮುಂದೆ ಹೇಳ್ತಾಳೆ, ಪಿಶಾಚ ಭೂತ ಪ್ರೇತಾನ್ನ ಜಾನಾಮಿ ರಮಾಪತೆ ಮಂತ್ರಂ ವಾ ಯಂತ್ರ ಪೂಗಾನ್ವಾ ಮೂಲಿಕಾದ್ಯೌಷಧಾನಪಿ. ಪಿಶಾಚಿಗಳಿಂದ ಭಯ ಉಂಟಾಗಿದ್ದರೆ ಹೇಳು, ನಾನು ಬಾಲರಕ್ಷಾ ಸ್ತೋತ್ರವನ್ನು ಹೇಳ್ತೇನೆ ನಿನಗೆ, ಭಸ್ಮದಿಂದ ತಲೆ ಹಣೆ ಕಂಠಾದಿಗಳಿಗೆ ರಕ್ಷೆ ಹಾಕ್ತೀನಿ ನಿನಗೆ, ರಕ್ಷೆ ಹಾಕ್ತೀನಿ ಅಂತ ಹೇಳ್ತಾಳೆ. ಜಗತ್ತಿಗೆ ರಕ್ಷಣೆ ಕೊಡುವವನಿಗೆ ಭಸ್ಮ ಹಚ್ಚಿಬಿಟ್ಟು ರಕ್ಷಣೆ ಕೊಡ್ತೀನಿ ಅಂತ ಬಕುಲಾದೇವಿ ಹೇಳ್ತಾಳೆ. ಅವನು ಏನೂ ಮಾತಾಡೋದೇ ಇಲ್ಲ. ನನ್ನಿಂದ ಕೊನೆಗೆ ಹೇಳ್ತಾಳೆ ಅವಳು, ಕಾರಯಿತ್ವಾ ಯಥಾಶಾಸ್ತ್ರಂ ತತ್ಸರ್ವಂ ಮೋಚಯಾಮ್ಯಹಂ ಇತ್ಯುತ್ತೇಪಿ ಹರವು ತೌಷ್ಣೀಂ ಸ್ಥಿತೇ ಬಕುಲಮಾಲಿಕ. ಗೋವಿಂದ, ನನ್ನಿಂದ ಏನಾಗಬೇಕು ಹೇಳು, ಕ್ಷಣದೊಳಗೆ ಮಾಡ್ತೀನಿ. ಹಾಗಿಲ್ಲದಿದ್ದರೆ ಕಾಡು ಮೃಗಗಳನ್ನಾಗಲಿ, ಕ್ರೂರದ ಕಳ್ಳರನ್ನಾಗಲಿ, ಪಿಶಾಚಿಗಳನ್ನಾಗಲಿ ಏನು ನೋಡಿ ಬಾಧೆಯನ್ನು ಪಡೆದುಕೊಂಡಿದ್ದೀಯಾ, ನಿನ್ನ ಪೀಡಿಯನ್ನು ಪರಿಹರಿಸುವೆನು ಅಂತಂದಾಗ ತಾನು ಅನ್ನ ಸಮಾಗ್ರಹವನ್ನು ಅಲ್ಲಿಯೇ ಇರಿಸಿ ಶ್ರೀನಿವಾಸನ ಹತ್ತಿರ ಬಂದು ಅವನ ಮೇಲೆ ಹೊತ್ತಿದ್ದ ಹೊದಿಕೆಯನ್ನು ತೆಗೆದು ಕಾಲನ್ನು ಒತ್ತುತ್ತಾ ಸೇವೆ ಮಾಡ್ತಾಳೆ ಬಕುಲಾದೇವಿ. ಅವಳ ಅದೃಷ್ಟ ನೋಡಿ, ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಆವಾಗ ಅವಳೇನು ಮಾಡ್ತಾಳೆ ಅಂದರೆ, ಬೆವರಿದ ಆತನ ಮೈ ಬೆವರಿದಂತೆ ಕಾಣುತ್ತೆ. ತನ್ನ ಕೈಗಳಿಂದ ಕಾಲಿಯವರೆಗೂ ಸವರುತ್ತಾ ಇರ್ತಾಳೆ. ಸವರುತ್ತಾ ಎಷ್ಟು ಪ್ರಾರ್ಥಿಸಿದರೂ ಅವನು ಮಾತೇ ಆಡಲ್ಲ, ಅಳುತ್ತಾನೇ ಇರ್ತಾನೆ ಭಗವಂತ. ಆಕೆ ದುಃಖದಿಂದ ಆತನು ಹೊಡೆದ ಬಟ್ಟೆಯನ್ನು ತೆಗಿತಾಳೆ, ಮೈದಡಿ ಹೀಗಿತಾಳೆ. ಎಲೆ ದೇವದೇವನೇ, ಪುರುಷ ಶ್ರೇಷ್ಠನೇ ಹೇಳ್ತಾಳೆ, ನಿನ್ನ ಮನಸ್ಸಿನಲ್ಲಿ ಇರುವುದೇನಾದರೂ ಹೇಳು, ಅದನ್ನು ನಾನು ಮಾಡ್ತೇನೆ. ಈ ವಿಷಯದಲ್ಲಿ ನೀನು ಆಲೋಚನೆ ಮಾಡಬೇಡ, ನಿನ್ನ ಕೋರಿಕೆಯನ್ನು ಸಂದೇಹಬೇಡದೆ ಹೇಳು, ನಾಚಿಕೆ ಭಯಗಳನ್ನು ಬಿಡು. ನನಗೆ ಸಾಮರ್ಥ್ಯ ಇದ್ದಷ್ಟು ನಾನು ಪ್ರಯತ್ನ ಮಾಡಿ ನಿನ್ನ ಮನಸ್ಸಿನ ಕೋರಿಕೆಯನ್ನು ಈಡೇರಿಸ್ತೇನೆ. ಬಕುಳಿಯ ಮಾತನ್ನು ಕೇಳಿ ಆಗ ಶ್ರೀನಿವಾಸನು ನಿಟ್ಟುಸಿರನ್ನು ಬಿಟ್ಟು ತನ್ನ ಮನದೊಳಗಿನ ಅಭಿಪ್ರಾಯವನ್ನು ಮೆಲ್ಲಗೆ ಅವಳಿಗೆ ಹೇಳ್ತಾನೆ. ನೋಡಿ, ಇಷ್ಟು ಹೊತ್ತು ಮಾತಾಡಲಿಲ್ಲ ಭಗವಂತ. ಬಕುಳಾದೇವಿ ಹೇಳಿದ್ಲು, ನಿನಗೆ ಏನು ಬೇಕು, ನನ್ನ ಸಾಮರ್ಥ್ಯದಷ್ಟು ಪ್ರಯತ್ನ ಮಾಡಿ ನಿನ್ನ ಮನಸ್ಸಿಗೆ ನಾನು ಪೂರ್ತಿ ಮಾಡ್ತೀನಿ ಅಂತ ಹೇಳಿ. ಬಕುಳಾದೇವಿ ಏನು ಕೇಳಿದ್ಲು ಹಿಂದೆ, ಭಗವಂತ ನಿನ್ನ ಮದುವೆ ನಾನು ನೋಡಲಿಲ್ಲ, ಮದುವೆಯನ್ನು ನೋಡಬೇಕು ಅಂತ ಹೇಳಿದಾಗ ಭಗವಂತ ಏನು ಹೇಳ್ತಾನೆ, ನಾನು ಕಲಿಯುಗದಲ್ಲಿ 28ನೇ ಕಲಿಯುಗದಲ್ಲಿ ಶ್ರೀನಿವಾಸನಾಗಿ ಬಂದು ನಿನ್ನ ಮುಖಾಂತರವೇ ನನ್ನ ಮದುವೆಯನ್ನು ಮಾಡಿಸಿಕೊಳ್ತೇನೆ ಅಂತ ಹೇಳ್ತಾನೆ. ಬಕುಳಾದೇವಿ ಏನು ಹೇಳ್ತಾಳೆ, ಈಗ ನಿನ್ನ ಇಷ್ಟದಂತೆ ನಾನು ನಿನ್ನ ಕೋರಿಕೆಯನ್ನು ನೆರವೇರಿಸುತ್ತೇನೆ ನನ್ನ ಸಾಮರ್ಥ್ಯದಿಂದ ಆದಾಗ. ಅಂದರೆ ಏನಾಯಿತು, ನಿನ್ನ ಮದುವೆಯನ್ನು ನಾನು ಮಾಡಿಸ್ತೀನಿ ಅಂತ ಅವಳ ಬಾಯಲ್ಲಿ ಬಂದಾಗ ಪರಮಾತ್ಮ ಮಾತಾಡ್ತಾನೆ. ಅಲ್ಲಿ ತನಕ ಮಾತಾಡಲ್ಲ ಅವನು, ಅವು ಯಾವ ಅವನಿಗೆ ಬೇಕೇ ಇಲ್ಲ. ನಾನು ಬಂದಿದ್ದೇನು ನಿನ್ನ ಮೇಲಿನ ಅನುಗ್ರಹಕ್ಕೋಸ್ಕರ, ನಿನ್ನ ಬಾಯಿನಲ್ಲಿ ಬರಬೇಕದು. ನನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾನು ಪ್ರಯತ್ನ ಮಾಡಿ ನಿನ್ನ ಮನಸ್ಸಿನ ಕೋರಿಕೆಯನ್ನು ಈಡೇರಿಸ್ತೀನಿ ಅಂತ ಹೇಳಿದಾಗ ಶ್ರೀನಿವಾಸ ಹೇಳ್ತಾನೆ, ನಾಮೋ ಹಯನ್ಮಾಂ ಗಾಂಧರ್ವಿ ನರ್ಸಿಪುತ್ರಿನ ರಾಕ್ಷಸಿ ನ ಪಿಶಾಚ ಭೂತಗಣಾ ಪ್ರೇತಾವಾಮೇ ಭಯಾವಹ ಮೃಗಶ್ಚಾರಣ್ಯಕಾಶ್ಚೋರ ನ ಕ್ರೂರಾಮೇ ಕದಾಚನ ಮನ್ನಾಮ ಸ್ಮರಣಾದೇತಿ ವಿದ್ರವಂತಿ ದಿಶೋ ದಿಶಃ. ಹೇ ಬಕುಳಾದೇವಿ, ಗಂಧರ್ವ ಸ್ತ್ರೀಯರಾಗಲಿ, ಋಷಿ ಕನ್ಯೆಯರಾಗಲಿ, ರಾಕ್ಷಸಿಯರಾಗಲಿ ನನ್ನನ್ನು ಏನೂ ಮೋಹಗೊಳಿಸಲು ಆಗುವುದಿಲ್ಲ. ಲಕ್ಷ್ಮೀ ದೇವಿಯೇ ನನ್ನನ್ನು ಮೋಹಗೊಳಿಸಲು ಆಗುವುದಿಲ್ಲ. ಇನ್ನು ಈ ನಿಕೃಷ್ಟ ಯಾರು ಮಾಡ್ತಾರೆ, ಭೂತಗಳಾಗಲಿ ಪ್ರೇತಗಳಾಗಲಿ ನನ್ನನ್ನು ಭಯವನ್ನು ಉಂಟು ಮಾಡಿ, ನಾನೇ ಭಯಕೃತ್, ಎಲ್ಲರಿಗೂ ಭಯವನ್ನು ಉಂಟು ಮಾಡುತ್ತೇನೆ ನಾನು. ಅಂತಹ ನನಗೆ ಭಯವನ್ನು ಇವು ಉಂಟು ಮಾಡ್ತವೆ, ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ ಪರಮಾತ್ಮ. ಆಮೇಲೆ ಕಾಡು ಮೃಗಗಳಾಗಲಿ ಏನಾಗಲಿ ನನ್ನ ಹೆಸರನ್ನು ಕೇಳಿದರೆ ದಿಕ್ಕಾಪಾಲಾಗಿ ಓಡ್ತಾವೆ. ಹೇಳ್ತಾನೆ, ಎಲೆ ಪಾಪರಹಿತಳೆ, ಮೃತ್ಯುಗೂ ಮೃತ್ಯುವು ನಾನು. ನನಗೆ ಯಾವ ಪಿಶಾಚಿಗಳು ಯಾವ ರಾಕ್ಷಸರು ನನಗೆ ಮೃತ್ಯುವನ್ನು ಕುಳಿಕೊಳ್ತಾರೆ, ಅಂಥ ಮೃತ್ಯುವಿಗೆ ಮೃತ್ಯೋರ್ ಮೃತ್ಯು ಉಗ್ರಂ ವೀರಂ ಮಹಾವಿಷ್ಣುಂ ಅಂತ ಬರುತ್ತಲ್ಲ ಆ ಶ್ಲೋಕದಲ್ಲಿ, ಮೃತ್ಯೋರ್ ಮೃತ್ಯುಂ ನಮಾಮ್ಯ, ಮೃತ್ಯುವಿಗೆ ಮೃತ್ಯುವಾದ ನನಗೆ ಯಾರು ಮೃತ್ಯುವನ್ನು ಕೊಡ್ತಾರೆ, ಮೃತ್ಯುವಿನ ಭಯ ಎಲ್ಲಿದೆ ನನಗೆ ಅಂತ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ತಾಂ ದೃಷ್ಟ್ವಾ ಮೇ ಮನೋಭ್ರಾಂತಂ ಕಾಮಮೋಹವಶಂ ಗತಂ ಸುರೂಪಾಂ ಸುಂದರೀಂ ಸೂಪ್ರಂ ನೀಲಿಲಾಲಕವಿರಾಜಿತಂ ಪೂರ್ಣೇಂದು ಸದೃಶಿಂ ಶ್ಯಾಮಾಂ ನೀಲಮಾಣಿಕ್ಯ ವಿಗ್ರಹಾಂ ಸಾಕ್ಷಾತ್ ರಮಾಸಮಾಂ ಕನ್ಯಾಂ ಘಟಯಾಶು ವರಾಣನೆ. ನೋಡಿ, ನಾನಲ್ಲಿ ಹೋದಾಗ ಒಂದು ಹುಡುಗಿಯನ್ನು ನೋಡಿದೆ, ಅವಳನ್ನು ನೋಡಿ ನನಗೆ ಮೋಹ ಉಂಟಾಗಿದೆ, ಭ್ರಾಂತಿ ಹೊಂದು ಬಿಟ್ಟಿದ್ದೇನೆ ಅಂತ ಹೇಳ್ತಾನೆ. ಅವಳ ಆಕಾರ ಬಹಳ ಚೆಲುವೆಯಾಗಿದ್ದಾಳೆ, ಸುಂದರವಾದ ಕಣ್ಣು ಹುಬ್ಬುಗಳುಳ್ಳ, ಕಪ್ಪಾದ ಮುಂಗುರುಗಳುಳ್ಳ, ಪೂರ್ಣ ಚಂದ್ರನಂತೆ ಮುಖವುಳ್ಳವಳು, ನೀಲಮಣಿಯಂತೆ ಪ್ರಕಾಶಿಸುವ ದೇಹವುಳ್ಳ ಲಕ್ಷ್ಮಿಗೆ ಸರಿಯಾಗಿರುವ ಪದ್ಮಾವತಿಯನ್ನು ಬೇಗನೆ ನನಗೆ ತಂದು ಮದುವೆ ಮಾಡು, ಇದೇ ನನ್ನ ಕೋರಿಕೆ ಅಂತ ಭಗವಂತ ಹೇಳ್ತಾನೆ. ಎಷ್ಟೋ ಜನ್ಮಗಳ ಭಗವಂತ ಹೇಳ್ತಾನೆ ನೋಡಿ, ಏನು ಆಶ್ಚರ್ಯ, ಏನು ಲೀಲೆ ಅಂತ. ಎಷ್ಟೋ ಜನ್ಮಗಳಲ್ಲಿ ಮಾಡಿದ ಪುಣ್ಯದಿಂದ ಲಭಿಸುತ್ತೆ ಈ ಕನ್ಯೆಯು ನನಗೆ ಲಭಿಸ್ತಿದ್ದಾಳೆ ಬಕುಳಾದೇವಿ ಅಂತ ಹೇಳ್ತಾನೆ. ಭಗವಂತ ಹೇಳ್ತಾನೆ, ಎಷ್ಟೋ ಜನ್ಮಗಳಿಂದ ನಾನು ಪುಣ್ಯ ಮಾಡಿದ್ದೆ ಅಂತೇಳಿ ಹೇಳ್ತಾನೆ ಆ ಕನ್ಯೆಯನ್ನು. ಅಂದರೆ ಲಕ್ಷ್ಮೀದೇವಿಯ ಮಹಾತ್ಮೆಯನ್ನು ಜಗತ್ತಿಗೆ ತೋರಿಸ್ತಾ ಇದ್ದಾನೆ. ಅವನಿಗೆ ಏನೂ ಪುಣ್ಯ ಪಾಪ ಲೇಪನ ಇಲ್ಲ, ಲಕ್ಷ್ಮೀದೇವಿಗೂ ಇಲ್ಲ. ಅವರು ನಿತ್ಯ ಯೋಗರಹಿತರ, ವಿಯೋಗವೇ ಇಲ್ಲ ಅವರಿಗೆ, ವಿಯೋಗರಹಿತರವರು.
ನಿತ್ಯ ದಂಪತಿಗಳು ಎಷ್ಟು ಲೀಲೆ ಮಾಡ್ತಾನೆ ನೋಡಿ ಭಗವಂತ. ಯಾಕೆಂದರೆ ಈ ಭವಿಷ್ಯೋತ್ತರ ಪುರಾಣ ಇದೆಯಲ್ಲ, ಇದು ರಾಜಸ ಪುರಾಣ. ರಾಜಸ ಪುರಾಣಗಳಲ್ಲಿ ಕೆಲವು ನಮಗೆ ಅನುಮಾನಗಳು ಬಂದು ನಾವು ವಿಪರೀತ ತಿಳುವಳಿಕೆ ಪಡೆಯಬಹುದು. ವಿಪರೀತ ತಿಳುವಳಿಕೆ ಪಡೆದಾಗ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅವರು ಪಾಪವನ್ನು ಕಳಿಸುತ್ತಾರೆ. ಹಾಗಾಗಿ ಅದೇನು ಮಾಡ್ತಾರೆ ಅಂದರೆ, ಈ ಕನ್ಯೆ ಲಭಿಸ್ತಕ್ಕವಳು ಅಂತ ಹೇಳ್ತಾನೆ, ಅನ್ನ ನೀರುಗಳನ್ನು ತಿನ್ನಲೇ ಮಂದಬುದ್ಧಿಯಾದವನು ಮಾತ್ರ ಅಂಥ ಹುಡುಗಿಯನ್ನು ಬಿಡುವವನು, ಕೇವಲ ಮಂದಬುದ್ಧಿಯಾದವನು ಮಾತ್ರ ಅಂಥ ಹುಡುಗಿಯನ್ನು ಬಿಡ್ತಾನೆ. ಮನುಷ್ಯ ದೇಹವನ್ನು ಪಡೆದಿರುವ ಯಾವ ತಾನೇ ಈ ಹುಡುಗಿಯನ್ನು ಬಿಟ್ಟಾರು ನೋಡಿ. ಅವನು ಮನುಷ್ಯ ದೇಹವನ್ನು ಪಡೆದಿರುವವನು ಯಾರೋ ಆ ಹುಡುಗಿನ ಮನುಷ್ಯರು ಅಂತ ಹೇಳಿಲ್ಲ, ಮನುಷ್ಯರ ದೇಹವನ್ನು ಪಡೆದಿರುವವನು ಅಂತಂದರೆ. ಯಾಕೆಂದರೆ ಅವನು ಮನುಷ್ಯ ದೇಹವನ್ನು ಪಡೆದಿದ್ದಾನೆ, ಯಾಕೆಂದರೆ ಅವನ ಇಚ್ಛೆಯಿಂದ ಬಂದಿದೆ. ಅವನ ರೂಪವೇ ಅದು, ಅವನಿಗೆ ಮನುಷ್ಯ ದೇಹ ಅಂತೇನಿಲ್ಲ. ಅವನ ರೂಪ ಶ್ರೀನಿವಾಸನೇ ಶ್ರೀಕೃಷ್ಣ, ಅವನ ಸ್ವರೂಪದಿಂದಲೇ ಬರ್ತಾನೆ. ಹಾಗಾಗಿ ಮನುಷ್ಯ ದೇಹವನ್ನು ಪಡೆದಿರುವ ಯಾರು ತಾನೇ ಈ ಹುಡುಗಿಯನ್ನು ಬಿಟ್ಟಾರು ಅಂತ ಕೇಳ್ತಾನೆ. ನಾವು ಏನು ಲೋಕದಲ್ಲಿ ಮಾತಾಡ್ತೀವೋ ಆ ತರಹ ಪರಮಾತ್ಮ ಮಾತಾಡ್ತಾನೆ. ಕೆಲಸಕ್ಕೆ ಬಾರದ ಈ ನಶ್ವರ ಶರೀರ ಏನು ಪ್ರಯೋಜನ? ಸುಂದರ ದೇಹವುಳ್ಳ ಆಕಾಶರಾಜನ ಮಗಳಾದ ಪದ್ಮಾವತಿಯನ್ನು ನನಗೆ ಬೇಗನೆ ವಿವಾಹ ಮಾಡು, ಇದೇ ಈ ನಶ್ವರ ದೇಹಕ್ಕೆ ಸಾರ್ಥಕ್ಯ ಅಂತ. ಈ ನಶ್ವರ ದೇಹ ಅಂತಾನೆ, ಇದಕ್ಕೆ ಆ ಕನ್ಯೆಯೇ ಮದುವೆಯೇ ಸಾರ್ಥಕ್ಯ ಅಂತಾನೆ. ನಶ್ವರ ದೇಹಕ್ಕೆ ಸಾರ್ಥಕ್ಯ ಯಾವುದು? ಭಗವಂತನ ಚಿಂತನೆಯೇ. ಅವನಿಗೂ ಪ್ರಾಕೃತ ಶರೀರ ಇಲ್ಲ, ಅವಳಿಗೂ ಪ್ರಾಕೃತ ಶರೀರ ಇಲ್ಲ. ಇದೆಲ್ಲ ಲೋಕ ವಿಡಂಬನೆಯಾಗಿ ಭಗವಂತ ತೋರಿಸ್ತಾ ಇದ್ದಾನೆ. ತಾಂ ವಿನಾನ ಹಿ ಜೀವಾಮಿ ಸತ್ಯಮಿತ್ಯವಧಾರಯ ತಾಡಿತೋಹಂ ಶಿಲಾವೃಷ್ಯೈ ಹತ್ವಾಶೋಪಿ ವರಾನನೆ. ಪದ್ಮಾವತಿಯನ್ನು ಬಿಟ್ಟು ನಾನು ಬದುಕಲಾರೆ ಭಗವಂತ ಹೇಳ್ತಾನೆ. ಇದು ನಿಜ ಎಂದು ತಿಳಿ. ಸುಮುಖಿ ಅಂತಾನೆ ಬಕುಳಾದೇವಿಗೆ, ಪದ್ಮಾವತಿಯು ನನ್ನನ್ನು ಕಲ್ಲುಗಳಿಂದ ಹೊಡೆದಿದ್ದರೂ, ಆಕೆಯ ಕಲ್ಲುಗಳ ಪೆಟ್ಟಿನಿಂದ ಕುದುರೆಯ ಸತ್ತು ಹೋಗಿದ್ದರೂ ಆಕೆಯ ಮೇಲೆ ಕೋಪಗೊಳ್ಳುತ್ತಿಲ್ಲ, ನನಗೆ ಕೋಪ ಬರ್ತಾ ಇಲ್ಲ. ಮಜ್ಜೀವನಂ ತಥಾರ್ಥ ಜನಿತಾಂ ವೆಂಕಟಾಚಲೆ ಯಥೋ ಅಭೂದವತಾರೋತ್ರ ಪದ್ಮಾವತ್ಯರ್ಥಮೇವಹೇ. ಪದ್ಮಾವತಿಯ ಹಿತವನ್ನು ಬಯಸಿಯೇ ನಾನು ಇಲ್ಲಿಗೆ ಬಂದಿದ್ದೇನೆ. ಪದ್ಮಾವತಿಯನ್ನು ವಿವಾಹ ಮಾಡ್ಕೋಬೇಕು, ಅದು ಗೊತ್ತು. ಹಿಂದೆ ಕತೆ ಹೇಳಿದ್ದೆ, ವೇದಾವತಿ ಅಂತ ಬರ್ತಾಳೆ ಅಂತ. ಅವಳ ಜನ್ಮದ ಉದ್ಧಾರಕ್ಕೋಸ್ಕರ ಲಕ್ಷ್ಮಿಯನ್ನು ವಿವಾಹ ಮಾಡ್ಕೊಳ್ಳೋಕ್ಕೋಸ್ಕರೇ ನಾನು ಇಲ್ಲಿ ಬಂದಿದ್ದೇನೆ. ಅವಳು ಗಾಯಗೊಳಿಸಿದ್ರು, ಅವಳ ಮೇಲೆ ಏನು ಕೋಪ ಉಂಟಾಗಿಲ್ಲ, ಅವಳನ್ನ ಮೋಹವೂ ಕಡಿಮೆಯಾಗಿಲ್ಲ, ನಾನು ಅವಳನ್ನು ಬಲಾತ್ಕಾರವಾಗಿ ಎಳೆತಂದು ವಿವಾಹವಾಗಲಿಲ್ಲ. ಆದ್ದರಿಂದ ನೀನು ವೈಕುಂಠದಿಂದ ವೆಂಕಟಾಚಲಕ್ಕೆ ನಾನು ಅದಕ್ಕೋಸ್ಕರ ಬಂದಿದ್ದೇನೆ, ನನ್ನ ಇಲ್ಲಿಗೆ ಬರುವಿಕೆಯೇ ವ್ಯರ್ಥವಾಗುತ್ತೆ ಪದ್ಮಾವತಿ ಜೊತೆಗೆ ಮದುವೆಯಾಗದಿದ್ದರೆ ಅಂತ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಹಿಂದಿನ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ನಾನು, ನನ್ನ ಮಗ ಕಾಮ ಅವನೇ ನನಗೆ ಮೋಸ ಮಾಡ್ತಿದ್ದಾನೆ, ವಿರೋಧಿಯಾಗಿದ್ದಾನೆ. ಕಣ್ಣಿಲ್ಲದವನಾದ ಈ ಬ್ರಹ್ಮದೇವರು ನನ್ನ ಮಗನಿಗೆ ಕಣ್ಣೇ ಇಲ್ಲ, ಅವನು ಈ ಕನ್ಯೆಯನ್ನು ನಿರ್ಮಿಸಿದ್ದಾನೆ ಅಂತ ಹೇಳ್ತಾನೆ. ಆಮೇಲೆ ಆ ಕನ್ಯೆ ಲಭಿಸಲೆಂದು ನನ್ನ ಅಪೇಕ್ಷೆ ಆಗಿದೆ. ನಾನು ಮಾಡಿದ ಕ್ರೂರವಾದ ಯಾವ ಮಹಾಪಾಪವನ್ನು ಬ್ರಹ್ಮನು ನೋಡಿ ಹೀಗೆ ವೈರ ಮಾಡುತ್ತಿರುವನೋ ತಿಳಿಯದು ಅಂತ ಇನ್ನೂ ಲೀಲೆ ಮಾಡ್ತಾನೆ. ಇವನು ಪಾಪ ಮಾಡಿದ್ದಾನಂತೆ, ಬ್ರಹ್ಮದೇವರು ಇವನಿಗೆ ಕರ್ಮವನ್ನು ಕೊಟ್ಟಿದ್ದಾನಂತೆ, ಪಾಪಕರ್ಮ ಅನುಭವಿಸುವಂತ ಎಷ್ಟು ಲೀಲೆಯನ್ನು ತೋರಿಸ್ತಾ ನೋಡಿ ಭಗವಂತ. ಆ ಕನ್ಯೆ ನಮಗೆ ಲಭ್ಯ ಆಗುವಂತೆ ಮಾಡುತ್ತಿಲ್ಲವೋ ತಿಳಿಯದು. ನನ್ನ ಪಾಲಿಗೆ ಬಕುಳಾದೇವಿ ಹೇಳ್ತಾನೆ, ನನ್ನ ಪಾಲಿಗೆ ನೀನೇ ವಿಧಿ, ಆದ್ದರಿಂದ ನೀನೇ ಸಹಾಯ ಮಾಡಬೇಕು ಅಂತಾನೆ. ನೀನು ಪದ್ಮಾವತಿಯನ್ನು ಹೊಂದಿಸಿಕೊಡದೆ ಹೋದಲ್ಲಿ ಈಗಲೇ ನಾನು ಮರಣಕ್ಕೆ ಸಿದ್ಧ ಎಂದು ಕೇಳಿ, ಬಕುಳೆ ಸಾಯುವುದಕ್ಕೆ ಸಿದ್ಧವಾಗಿರುವವನಿಗೆ ಅವನು ಬದುಕುವನಂತೆ ಯಾರು ಸಹಾಯವನ್ನು ಮಾಡುತ್ತಾರೋ ಅವರು ನರೋತ್ತಮರು ಅಂತಾನೆ. ಅಂತಹ ಮನುಷ್ಯರು ದಿವ್ಯ ವಿಮಾನರೂಢನಾಗಿ ಪುಣ್ಯ ಮಾರ್ಗದಿಂದ ಸ್ವರ್ಗವನ್ನು ಹೊಂದುತ್ತಾರೆ. ಹೀಗೆ ಧರ್ಮಾರ್ಥಗಳ ನಿಮಿತ್ತವಾಗಿ ಧರ್ಮ ಮಾರ್ಗವನ್ನು ಆಶ್ರಯಿಸ ಬಕುಳಾದೇವಿ ಅಂತ ಹೇಳ್ತಾನೆ. ಆಮೇಲೆ ಹೇಳ್ತಾನೆ ಬಕುಳಾದೇವಿಗೆ, ಎಲ್ಲ ನಿನಗೆ ಗೊತ್ತು, ನಾನೇನು ಹೆಚ್ಚು ಹೇಳಬೇಕಾಗಿದೆ, ನೀನೇ ತಾಯಿ, ನೀನೇ ತಂದೆ, ನೀನೇ ಒಡ ಹುಟ್ಟಿದವನು, ಸೋದರ ಮಾವ ಎಲ್ಲರೂ ನೀನೇ ನನ್ನ ಹುಡುಗಿ ಹುಡುಕೊಡು ಅಂತ ಹೇಳ್ಬಿಡ್ತಾನೆ ಕೊನೆಗೆ. ಆಮೇಲೆ ಕೊನೆಗೆ ಇನ್ನೂ ಹೇಳ್ತಾನೆ, ನೀನೇ ಪ್ರಹ್ಲಾದ, ನೀನೇ ಅಕ್ರೂರ, ನೀನೇ ಧ್ರುವರಾಯ, ನೀನೇ ಗಜೇಂದ್ರ, ನೀನೇ ನನ್ನ ಭಕ್ತರ ಉದ್ದವ, ಅರ್ಜುನ, ಬಲಿ, ಅಜಾಮಿಳ, ದ್ರೌಪದಿ, ನೀನೇ ನನಗೆ ಭಕ್ತನಾದ ವಿಭೀಷಣ, ನಿನಗೆ ಪ್ರಾಣ ಸಮಾನರಾದ ಇನ್ನು ಇತರ ಭಕ್ತರೆಲ್ಲ ನೀನೇ ಆಗಿದ್ದೀಯಾ ಅಂತ ಬಕುಳಾದೇವಿಗೆ ಹೊಗಳ್ತಾನೆ. ಬಕುಳಾದೇವಿ ಹೊಳ್ತಾನೆ, ಇಷ್ಟೆಲ್ಲ ನೀನಿದ್ದೀಯಾ, ಆದ್ದರಿಂದ ಪದ್ಮಾವತಿಯನ್ನು ನನಗೆ ಹೊಂದಿಕೊಂಡು ಮಾಡುವ ಕೆಲಸ ಮಾಡು. ನನ್ನ ಮನಸ್ಸು ನಿನ್ನನ್ನು ನೋಡಿದಾಗಲೆಲ್ಲ ಸಂತೋಷಗೊಳ್ಳುತ್ತದೆ, ನೀನು ಹೊಂದಿಸ್ತಾರೆ ಅಂತ ಹೇಳ್ತಾನೆ. ಆವಾಗ ಮತ್ತೆ ಹೇಳ್ತಾನೆ ಆ ಬಕುಳಾದೇವಿಯೇ, ಆ ಬ್ರಹ್ಮ ನಿನ್ನನ್ನು ಸೃಷ್ಟಿ ಮಾಡಿದ್ದೇ ನನ್ನ ಈ ದುಃಖ ಪರಿಹಾರ ಮಾಡಲಿಕ್ಕೆ ಅಂದು ನನ್ನ ಭಾವನೆ. ಮದುವೆಯನ್ನು ಮಾಡಿಸುವವರಿಗೆ ಬರುವ ಪುಣ್ಯಫಲ ಹೇಳ್ತೀನಿ ಕೇಳು. ಮದುವೆ ಯಾರು ಮಾಡಿಸ್ತಾರೋ ಅವ್ರಿಗೆ ಏನು ಪುಣ್ಯಫಲ ಬರುತ್ತೆ ಅಂದರೆ, ಕೋಟಿ ಗೋದಾನ ಮಾಡಿದ ಪುಣ್ಯ ಬರುತ್ತೆ, 10,000 ಅಶ್ವದಾನ ಮಾಡಿದ ಪುಣ್ಯ ಬರುತ್ತೆ, ಸುವರ್ಣ ದಾನ ಮಾಡಿದ ಪುಣ್ಯ ಬರುತ್ತೆ, ಎಳ್ಳು ದಾನಗಳನ್ನು ಪರ್ವತದ ಆಕಾರದಲ್ಲಿ ಮಾಡಿದ ದಾನ ಬರುತ್ತೆ. ಒಂದು ವಿವಾಹ ಮಾಡಿಸುವುದು ಸಮ. ಇಷ್ಟು ದಾನಗಳನ್ನು, ಒಂದು ಕನ್ಯಾದಾನ ಮಾಡಿದ ಫಲ ಇಷ್ಟು.
ಬರುತ್ತೆ. ಆ ಕನ್ಯೆಯು ಸಾಮಾನ್ಯಳಲ್ಲ, ಅವಳನ್ನು ನೋಡಿದ ಮೇಲೆ ನೀನೇ ಸಂತೋಷ ಪಡುವೆ ಅಂದಾಗ ಬಕುಲೆ ಹೇಳ್ತಾಳೆ, ಕಾಡಿನಲ್ಲಿ ಯಾವಳನ್ನು ನೀನು ನೋಡಿದ್ದೀಯೋ ಯಾರಿಗೆ ಗೊತ್ತು ಪರಮಾತ್ಮ, ಆ ಪದ್ಮಾವತಿ ಎಂಬ ಕನ್ಯೆ ಎಲ್ಲಿದ್ದಾಳೆ, ಅವಳಿರುವ ಸ್ಥಳಕ್ಕೆ ಮಾರ್ಗವನ್ನು ಹೋಗುವುದಕ್ಕೆ ಮಾರ್ಗ ತಿಳಿಸು ಅಂತ ಹೇಳ್ತಾಳೆ. ಆ ಕನ್ಯೆ ಹಿಂದಿನ ಜನ್ಮದಲ್ಲಿ ಯಾರು, ಭೂಮಿಯಲ್ಲಿ ಕನ್ಯೆಯಾಗಿ ಯಾಕೆ ಹುಟ್ಟಿದಳು, ಯಥಾರ್ಥವಾಗಿ ಕನ್ಯೆಯ ಸಮಸ್ತ ವೃತ್ತಾಂತವನ್ನು ಹೇಳು ಅಂತ ಹೇಳ್ತಾಳೆ. ಈ ಕಥೆಯನ್ನು ನಾನು ನಿಮಗೆ ಆಗಲೇ ಮೊನ್ನೆನೇ ಚಿಂತನೆ ಮಾಡಿದ್ದೇವೆ, ಪದ್ಮಾವತಿಯಾಗಿ ಹೇಗೆ ಬಂದಳು ಅಂತ. ಆಮೇಲೆ ಅವನು ಹೇಳ್ತಾನೆ, ಪದ್ಮಾವತಿಯ ಶುಭಕರವಾದ ಉತ್ಪತ್ತಿ ವೃತ್ತಾಂತವನ್ನು ಹೇಳ್ತಾನೆ ಕೇಳು ಅಂತ ಹೇಳಿಬಿಟ್ಟು ದಶರಥ ರಾಜನ ಕಥೆಯನ್ನು ಹೇಳ್ತಾನೆ. ಕೈಕಿಯ ಮಾತನ್ನು ಕೇಳಿ ರಾಮ ಲಕ್ಷ್ಮಣನಿಂದ ಒಡಗೂಡಿ ವನವಾಸಕ್ಕೆ ಹೋಗ್ತಾನೆ. ವನವಾಸಕ್ಕೆ ಹೋಗಿ ರಾವಣ ಸೀತೆಯನ್ನು ಅಪಹರಿಸ್ತಾನೆ, ಸೀತಾ ಕೃತಿಯನ್ನು ಅಪಹರಿಸ್ತಾನೆ. ಅಲ್ಲಿ ವೇದವತಿ ಕೊನೆಗೆ ಅವನು ರಾವಣನನ್ನು ಕೊಂದು ಬಂದ ಮೇಲೆ ಸೀತಾಕೃತಿಯನ್ನು ಬೆಂಕಿಗೆ ಹಾಕಿದಾಗ ಸೀತೆ ಮತ್ತು ವೇದವತಿ ಹೊರಗೆ ಬರ್ತಾಳೆ. ವೇದವತಿಯನ್ನು ನೀನು ಮದುವೆಯಾಗು ಪರಮಾತ್ಮ, ನನಗೆ ಇಷ್ಟು ಸಹಾಯ ಮಾಡಿದ್ದಾಳೆ ಅಂತ ಸೀತೆ ಹೇಳ್ತಾಳೆ. ಯಾಕೆಂದರೆ ಸೀತೆಯ ತದ್ರೂಪ ಇನ್ನೊಂದು ಅವತಾರವೇ ಪದ್ಮಾವತಿ. ಈ ಕಥೆಯನ್ನೆಲ್ಲ ವಿವರವಾಗಿ ನೀವು ಕೇಳಿದ್ದೀರಾ. ಈಗ ಹೇಳಿದಾಗ ಅವನು ಹೇಳ್ತಾನೆ, ರಾಮದೇವರು ಹೇಳ್ತಾರೆ, ಈ ಜನ್ಮದಲ್ಲಿ ಸಾಧ್ಯ ಇಲ್ಲ, ನಾನು ಏಕಪತ್ನಿ ವ್ರತಸ್ಥ, ಮುಂದಿನ ಜನ್ಮದಲ್ಲಿ ನನಗೆ ಮದುವೆ 16,108 ಮದುವೆಗೂ ನಿಶ್ಚಯ ಆಗಿ ಚೌಲ್ಟ್ರಿಗಳೆಲ್ಲ ಬುಕ್ ಆಗಿ ಹೋಗ್ಬಿಟ್ಟಿದೆ, ನಾನು ಏನು ಮಾಡಲಿಕ್ಕಾಗಲ್ಲ. 28ನೇ ಕಲಿಯುಗದಲ್ಲಿ ನಾನು ಶ್ರೀನಿವಾಸನಾಗಿ ಅವತಾರ ಮಾಡಿ ಅವಳನ್ನು ಮದುವೆಯಾಗ್ತೀನಿ ಅಂತ ಮಾತು ಕೊಡ್ತಾನೆ ಸೀತಾದೇವಿಗೆ. ಆಮೇಲೆ ಯಶೋಧಿಯ ವೃತ್ತಾಂತವೂ ಬರುತ್ತೆ, ಬಕುಳಾದೇವಿಯ ವೃತ್ತಾಂತವೂ ಬರುತ್ತೆ. ಬಕುಳಾದೇವಿಯು ನಾನು ನಿಂತು ಮದುವೆ ಮಾಡಬೇಕು ಭಗವಂತ, ನಿನ್ನ ಮದುವೆಯನ್ನು ನಾನು ನೋಡಲಿಲ್ಲ ಅಂದಾಗ ಅವಳನ್ನು ಹೇಳಿ ಶ್ರೀನಿವಾಸನಾಗಿ ಕಲಿಯುಗದಲ್ಲಿ ಬರ್ತೀನಿ, ಆವಾಗ ನಿನ್ನ ಸಮ್ಮುಖದಲ್ಲಿಯೇ ಮದುವೆಯನ್ನು ಮಾಡುತ್ತೇನೆ ಅಂತಂದಾಗ ಆ ಪದ್ಮಾದೇವಿ, ಆ ಯಶೋಧಾದೇವಿಯೇ ಬಕುಳಾದೇವಿಯಾಗಿ ಬರ್ತಾಳೆ. ಬಕುಳಾದೇವಿಯಾಗಿ ಬಂದು ಶ್ರೀನಿವಾಸನ ವಿವಾಹ ಮಹೋತ್ಸವದ ಮುಂದಾಳತ್ವವನ್ನು ವಹಿಸ್ತಾಳೆ. ಅವಳು ಹೇಳ್ತಾಳೆ, ಬಕುಳಾದೇವಿ ಹೇಳ್ತಾಳೆ, ಗಚ್ಚಾಮಿ ರಾಜೇಂದ್ರ ಸಭಾ ಸದ್ಯೈ ಸಂಪೂರ್ಣ ಸರ್ವಾರ್ಥ ವಿಶಾರ ಧೈರ್ಯತಾಂ ಆಕಾಶ ರಾಜಸ್ಯ ಪುರೀಂ ಸುರೋತ್ತಮೈ ಸಂಸ್ತೂಯಮಾನಾಂ ಚ ರಮಾವಿಗೋಹಿತಾಂ. ಸಹಾಯೋಗ್ಯ ಪಂಡಿತರೆಂದು ಕೊಟ್ಟಿರುವ ಆಕಾಶನ ಸಭೆಗೆ ನಾನು ಹೋಗ್ತೇನೆ, ಅಲ್ಲಿ ರೂಪಾಂತರದಿಂದ ಅಡಿಗೆ ದೇವರಿಂದ ಸ್ತುತಿ ಮಾಡಲು ಲಕ್ಷ್ಮೀದೇವಿಯನ್ನು ನಿನಗೆ ಹೊಂದಿಸುತ್ತೇನೆ ಅಂತ ಹೇಳ್ತಾಳೆ. ಸಮಾಧಾನ ಹೊಂದಿದ ಶ್ರೀನಿವಾಸ ಎದ್ದು ಬಿಟ್ಟು ಅವಳು ಕೊಟ್ಟ ಭೋಜನವನ್ನು ಮಾಡ್ತಾನೆ. ಇಷ್ಟೆಲ್ಲ ಅವನು ಮಾಡುವುದು ಬಕುಳಾದೇವಿಯ ಮೇಲೆ ಅನುಗ್ರಹಕ್ಕೋಸ್ಕರ ಮಾಡ್ತಾನೆ ಹೊರತು ಅವನು ಎಲ್ಲವೂ ನಟನೆ ಮಾತ್ರ. ಭಗವಂತ ಈ ಥರ ಲೌಕಿಕವಾಗಿ ಮಾತನಾಡಿದ ಅಂತ ಸರ್ವಥಾ ಯಾರೂ ತಿಳಿದುಕೊಳ್ಳಬಾರದು. ಬಕುಳಾದೇವಿ ದೇವಮಾಯಿನಿರ್ತಾದ ಒಂದು ಕುದುರೆಯನ್ನು ಕೊಡ್ತಾನೆ, ರಕ್ಷಾಕೂಲ ಕುದುರೆಯನ್ನೇರಿ ದಾರಿ ತಿಳಿಯದೆ ಹೀಗೆ ಹೇಳಿ ಹೋಗ್ತಾಳೆ, ಮಾರ್ಗಮ್ಮದ ರಮಾನಾಥ ಗಚ್ಚಾಮಿ ನೃಪಪುಂಗವಾಂ. ಶ್ರೀನಿವಾಸ ಹೇಳ್ತಾನೆ, ಅಸ್ಮಾದೇವರಾನ್ ಮಾರ್ಗಾದವರುಹ್ಯ ಗಿರಿಸ್ತಟಾತ್ ಪರ್ವತಾದ ಪ್ರದೇಶೇ ಚ ಕಪಿಲಾ ಪೂಜಿತ ಶಿವ ತತ್ರಾಸ್ತೆ ತೀರ್ಥರಾಜೋಸೌ ಕಪಿಲೇಶ್ವರ ಸನ್ನಿಧೌ ಶ್ರೀನಿವಾಸೇನ ಬಾಲೇನ ಸದಾಲ ಕಲ್ಯಾಣಕಾಂಕ್ಷಿಣ ಪ್ರೇಷಿತಾಹಂ ತದರ್ಥಂ ವೈ ಕುರುಮೆ ಅಭೀಸಿಕಂ ಪ್ರಿಯಂ. ಶ್ರೀನಿವಾಸ ಹೇಳ್ತಾನೆ, ನೋಡಿ ಇಲ್ಲಿ ಒಂದು ಸೂಕ್ಷ್ಮ ಇದೆ. ಶ್ರೀನಿವಾಸ ಹೇಳ್ತಾನೆ, ತಪ್ಪಾರ್ಥ ತಿಳ್ಕೊಳ್ಬಾರ್ದು ಯಾರನು ಏನು. ಶ್ರೀನಿವಾಸ ಬಕುಳಾದೇವಿಗೆ ಹೇಳ್ತಾನೆ, ನೀನು ಹೋಗು ಕಪಿಲೇಶ್ವರನ ದರ್ಶನ ಮಾಡು, ರುದ್ರದೇವರನ್ನು ದರ್ಶನ ಮಾಡು, ರುದ್ರದೇವರನ್ನು ದರ್ಶನ ಮಾಡಿ ನಾನು ಮದುವೆ ಮಾಡಿಕೊಳ್ಳಬೇಕು, ನನಗೆ ಅನುಗ್ರಹ ಮಾಡು ಅಂತ ನನ್ನ ಪರವಾಗಿ ಈಶ್ವರನನ್ನು ರುದ್ರದೇವರನ್ನು ಪ್ರಾರ್ಥಿಸ್ಕೋ, ಕಪಿಲೇಶ್ವರನನ್ನು ಪ್ರಾರ್ಥಿಸ್ಕೋ ಅಂತ ಹೇಳ್ತಾನೆ. ಕಪಿಲೇಶ್ವರನ್ನು ಪ್ರಾರ್ಥಿಸ್ಕೋ ಅಂತ ಹೇಳ್ತಾನೆ. ಆಮೇಲೆ ಕಪಿಲದೇವ ಶಿವನಿಗೆ ಶಿವನನ್ನು ಪ್ರಾರ್ಥಿಸಿಕೋ, ಶಿವನನ್ನು ಪಡೆದುಕೊಂಡು ಆದಾಗ ವಿವಾಹ ಮಹೋತ್ಸವವನ್ನು ನಿರ್ವಿಘ್ನವಾಗಿ ನೆರವೇರುತ್ತೆ ಅಂತ ಹೇಳ್ತಾನೆ. ಈ ಕಲಿಯುಗದಲ್ಲಿ ಯಾರೇ ಆದರೂ ಕೂಡ ಶಿವ ಪಾರ್ವತಿ ಶಿವರನ್ನು ಕಲ್ಯಾಣವನ್ನು ಪಾರ್ವತಿ ಶಿವರ ಪೂಜೆಯನ್ನು ಮಾಡೇ ವಿವಾಹಕ್ಕೆ ಕೊಟ್ಟುಕೊಂಡರೆ ಅವರಿಂದ ಭಕ್ತಿಯಿಂದ ಸ್ಮರಣೆ ಮಾಡಿದರೆ ವಿವಾಹ ಕಾರ್ಯವು ನಿರ್ವಿಘ್ನವಾಗಿ ನೆರವೇರುತ್ತೆ. ಅದಕ್ಕೇನೆ ಕನ್ಯೆಗೆ ಗೌರಿ ಪೂಜೆಯನ್ನು ಮಾಡಿಸ್ತಾರೆ. ಶಿವನನ್ನು ಅದೇ ಲೆಕ್ಕವನ್ನು ಇಟ್ಟುಕೊಂಡು ಬಿಟ್ಟು ಭಗವಂತ ಹೇಳ್ತಾನೆ, ಅವನಿಗೆ ಶಿವನ ಅನುಗ್ರಹ ಏನು ಬೇಕಾಗಿಲ್ಲ. ಅಲ್ಲಿ ಇನ್ನೊಂದು ವಿಶೇಷ ಏನೇ ಇದೆ ಅಂದರೆ, ಈಗಿನ ಕಪಿಲ ತೀರ್ಥ ಇದೆಯಲ್ಲ, ಕಪಿಲ ತೀರ್ಥದಲ್ಲಿ ಒಂದು ಕಡೆಗೆ ನರಸಿಂಹದೇವರ ವಿಗ್ರಹ ಇದೆ. ಆ ಗುಡಿ ಥರ ಅದು ಪಾಳು ಬಿದ್ದಿದೆ, ಅದು ಗೊತ್ತಾಗೋದಿಲ್ಲ. ಅಲ್ಲಿಗೆ ಮುಂಚೆ ಏನಿತ್ತಂದರೆ, ನಾನು ನಿಮಗೆ ಹಿಂದೆ ಹೇಳಿದ್ದೆ, ನಾವು ತಿರುಪತಿಯಲ್ಲಿ ಪ್ರಸಾದ ತೆಗೆದುಕೊಳ್ಬೇಕಾದ್ರೆ ಒಂದು ಎತ್ತರದ ಕಟ್ಟೆ ಮಾಡಿಸಿದ್ದಾರೆ, ಅಲ್ಲಿ ಹೂ ಹಾಕ್ತಿದ್ರು ಅಂತ. ಅಲ್ಲಿಂದ ಸುರಂಗ ಮಾರ್ಗ ಆ ನರಸಿಂಹ ದೇವಸ್ಥಾನಕ್ಕೆ ಬರುತ್ತೆ. ಅಲ್ಲಿ ನರಸಿಂಹದೇವರ ದರ್ಶನ ಆಗಬೇಕು. ಕಪಿಲೇಶ್ವರನ ದರ್ಶನ ಮಾಡಿ ಅದರ ಮುಖಾಂತರ ಅವನ ಅಂತರ್ಯಾಮಿಯಾದ ನರಸಿಂಹದೇವರ ದರ್ಶನ ಮಾಡಿ ಅನುಮತಿಯನ್ನು ಪಡೆದು ನೀ ಬಾ, ಸರ್ವ ಮಂಗಳ ಆಗತ್ತೆ. ಆಮೇಲೆ ನೀನು ಆಕಾಶರಾಜನಲ್ಲಿಗೆ ಹೋಗು ಅಂತ ಹೇಳಿಬಿಟ್ಟು
ಶುಕಾಶ್ರಮಕ್ಕೆ ಹೋಗು. ಶುಕಾಶ್ರಮದಲ್ಲಿ ಅಲ್ಲೇನಿದೆ, ಶುಕದೇವರು ಪ್ರತಿಷ್ಠಾಪನೆ ಶುಕರಾಜ ಶುಕ ಅಂದರೆ ಶುಕಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ ರುದ್ರದೇವರು ಪ್ರತಿಷ್ಠಾಪಿತ ಬಲರಾಮ ಕೃಷ್ಣರು ಇದ್ದಾರೆ, ಅವರಿಗೂ ನಮಸ್ಕರಿಸು. ಆಮೇಲೆ ಸಹೋದರನಿಂದ ಅವರು ಪದ್ಮ ಸರೋವರದಲ್ಲಿರುವ ಪದ್ಮಗಳಿಂದ ನನ್ನ ಉದ್ದೇಶ ಸಿದ್ಧಿಗಾಗಿ ಪೂಜಿಸಿತು. ಅಲ್ಲಿ ಪದ್ಮ ಸರೋವರ ಇದೆ ಕೆಳಗಡೆಗೆ, ಪದ್ಮ ಸರೋವರದಲ್ಲಿ ನನ್ನ ಉದ್ದೇಶ ಸಿದ್ಧಿಗಾಗಿ ಪೂಜಿಸು ಅಂತ ಹೇಳ್ತಾರೆ. ಅಲ್ಲಿಂದ ಸುವರ್ಣಮುಖರಿ ನದಿಯನ್ನು ದಾಟಿ ಆಕಾಶರಾಜನ ಪಟ್ಟಕ್ಕೆ ಸುಖವಾಗಿ ಹೋಗು. ಆ ಕನ್ಯೆಯನ್ನು ಪಡೆಯಲು ಬೇಕಾದಂತೆ ಮಾತಾಡಿ ಕಾರ್ಯ ಸಾಧಿಸಿಕೊಂಡು ಬಾ ಅಂತ ಬಕುಲಾದೇವಿಯನ್ನು ಕಳಿಸ್ತಾನೆ ಪರಮಾತ್ಮ. ಅವನ್ನ ಕಳಿಸ್ಬಿಟ್ಟ ಪರಮಾತ್ಮ. ಆಜ್ಞಪ್ತ ದೇವದೇವೇನ ತ್ವಿತ್ತಂ ಬಕುಲ ಮಾಲಿಕ ಜಗಾಮಶನ ಕೈ ಶೇಷ ಶೈಲಾದುತ್ತೀರ್ಯ ಚಾಂಗನ ಯಥೋಕ್ತಂ ಶ್ರೀನಿವಾಸೇನ ತಚ್ಚಕಾರ ಬಲ ಹಯಮಾರುಹ್ಯ ಬಕುಲ ಸುವರ್ಣ ಮುಕುರೀಂ ತದಾ. ಶ್ರೀನಿವಾಸ ದೇವರು ಹೇಗೆ ಹೇಳಿದನೋ ಹಾಗೆ ಅವಳು ಮಾಡ್ತಾಳೆ. ಬಕುಲಾದೇವಿ ಕುದುರೆಯನ್ನು ಹತ್ತಿಕೊಂಡು ಸುವರ್ಣಮುಖರಿ ನದಿಯನ್ನು ದಾಟಿ ಅಗಸ್ತ್ಯ ಋಷಿ ಆಶ್ರಮಕ್ಕೆ ಹೋಗ್ತಾಳೆ. ಅಲ್ಲಿನ ಶಿವನನ್ನು ನೋಡಲು ಹೋದಾಗ ಅಲ್ಲಿ ಪದ್ಮಾವತಿಯ ಸಖೀರನ್ನು ಕಾಣ್ತಾಳೆ. ಅವರು ಅಗಸ್ತ್ಯೇಶ್ವರನ ಗುಡಿಯಲ್ಲಿ ಅಗಸ್ತ್ಯೇಶ್ವರನ ದರ್ಶನಕ್ಕೆ ಬಂದಿರ್ತಾರೆ. ಯಾಕೆಂದರೆ ಇವನು ಹೇಗೆ ಇವಳಲ್ಲಿ ಹಾಸಿಗೆಯಲ್ಲಿ ಮಲಗಿಕೊಂಡನು ಇವಳನ್ನು ನೋಡಿಬಿಟ್ಟು ಕಾಮಾತುರನಾಗಿ ಅನ್ನುವಂತೆ ನಡತೆ ಮಾಡಿ ಪದ್ಮಾವತಿಯಲ್ಲಿ ಇವಳು ನೋಡಿಬಿಟ್ಟು ಮೂರ್ಛೆಯಾಗಿರ್ತಾಳೆ. ಅವಳಿಗೆ ಏನಾಗಬೇಕು, ಹೇಗೆ ಅವಳನ್ನು ನಾವು ಸರಿ ಮಾಡಬೇಕು ಅಂದಾಗ ರುದ್ರದೇವರಿಗೆ ಅಭಿಷೇಕ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಸಖಿಯರ ಜೊತೆಗೆ ಸಖಿಯರು ಬಂದಿರ್ತಾರೆ. ರುದ್ರದೇವರಿಗೆ ಸಹಸ್ರಾಭಿಷೇಕ ಮಾಡಿಸ್ಲಿಕ್ಕೆ ಬಂದಿರ್ತಾರೆ. ನೋಡಿ, ಪದ್ಮಾವತಿಯಲ್ಲಿ ರುದ್ರದೇವರಲ್ಲಿ ಪದ್ಮಾವತಿ 2ನೇ ಕಕ್ಷಿನವರು, ರುದ್ರದೇವರು 5ನೇ ಕಕ್ಷಿನವರು. ಇದೆಲ್ಲ ತೋರಿಸುವುದು ನಮಗೆ ವಿಪತ್ತುಗಳ ಪರಿಹಾರ, ಜ್ವರ ಪರಿಹಾರಕ್ಕೆ ರುದ್ರದೇವರನ್ನು ನಾವು ಬಚ್ಚಿಸಬೇಕು ಅಂತ ಹೇಳಿ ಅಂತ ಅವರು ಬಕುಳಾದೇವಿಯನ್ನು ನೋಡಿ ನೀನು ಯಾರಮ್ಮ ಅಂತ ಕೇಳ್ತಾರೆ. ಆ ಹುಡುಗ ಆವಾಗ ಬಕುಳಾದೇವಿಯೂ ಅವರನ್ನು ಕೇಳ್ತಾಳೆ ನೀನು ಯಾರು ಅಂತ. ಆವಾಗ ಅವ್ರು ಹೇಳ್ತಾರೆ, ವಯಂ ಆಕಾಶರಾಜಸ್ಯ ಸನ್ನಿಧಾನಗತಾಸ್ತದ ಇತ ಪೂರ್ವದಿನೇ ಕಶ್ಚಿತ್ ಪುರುಷಂ ತುರುಗಸ್ಥಿತಂ. ನಾವು ನಿನ್ನೆ ದಿವಸ ನಾವು ಪದ್ಮಾವತಿಯ ಜೊತೆಗೆ ಕಾಡಿಗೆ ಹೋಗಿದ್ದೆವು. ಕಾಡಿನಲ್ಲಿ ಒಂದು ಪುರುಷನ ದರ್ಶನ ಮಾಡಿದಳು. ಕುದುರೆಯನ್ನು ಹತ್ತಿಕೊಂಡು ಮನ್ಮಥನಂತೆ ಇದ್ದ, ಅವನನ್ನು ದರ್ಶನ ಮಾಡಿದಳು. ನಾವೆಲ್ಲರೂ ಕಿರಾತ ವೇಷವುಳ್ಳ ಆ ಸುಂದರನನ್ನು ಕಂಡೆವು. ಆತನನ್ನು ಕಂಡು ಹೆದರಿ ಜ್ವರತಾಪದಿಂದ ಮೂರ್ಛಿತಳಾಗಿ ಅರಮನೆಯಲ್ಲಿ ಮಲಗಿದ್ದಾಳೆ ಪದ್ಮಾವತಿ ದೇವಿ. ಆಕೆಯ ಆ ಜ್ವರತಾಪ ಪರಿಹಾರಕ್ಕಾಗಿ ಅರಸನ ಅಪ್ಪಣೆಯಿಂದ ನಾವು ಈ ಅಗಸ್ತ್ಯೇಶ್ವರನಿಗೆ ಅಭಿಷೇಕ ಆಗಿ ಬಂದಿದ್ದೇವೆ. ಈ ಕನ್ಯಾದ ನಿನ್ನನ್ನು ಕಾಣುತ್ತಿದ್ದೇವೆ ಅಂದರೆ ಈ ಮಾತುಗಳನ್ನು ಕೇಳಿದ ಬಕುಳೆ ಹೇಳ್ತಾಳೆ, ಕೋಸೌ ಕಿರಾತರೂಪೀ ಚ ಭವದ್ವಿಸಂಗತ ಕುತಃ ವದದ್ವಂ ಕನ್ಯಕಾ ಸರ್ವಾಸ್ತದ್ವತ್ತಮಖಿಲಂ ಮಮ. ಕಿರಾತ ರೂಪದಿಂದ ಬಂದಿದ್ದ ಆ ಪುರುಷ ಯಾರು, ಬೇಡರ ವೇಷವುಳ್ಳವನಾದ ಅವನು ನಿಮ್ಮ ಬಳಿಗೆ ಹೇಗೆ ಬಂದ ಅಂತ ಆ ಹುಡುಗಿಯನ್ನು ಕೇಳಿದಾಗ ಅವರು ಹೇಳ್ತಾರೆ, ಚೈತಾಹ ಪದ್ಮಾವತಚ್ಚ ಕದಾಚಿದ್ ವನಮಾಗತಾಹ ಪುಷ್ಪಾವಶಯನಂ ಕರ್ತುಮಾರ ಅಬ್ಧಸ್ತದ್ವನಾಂತರೇ. ನಾವು ಪುಷ್ಪವನ್ನು ಕೇಳುವಾಗ ಅವನು ಕಂಡಿದ್ದನು ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಒಂದು ದಿನ ಪದ್ಮಾವತಿ ಜೊತೆಗೆ ಪುಷ್ಪವನ್ನು ಸಂಗ್ರಹಿಸಲು ಕಾಡಿಗೆ ಹೋಗಿದ್ದೆವು. ಆವಾಗ ಅವನು ಕುದುರೆ ಏರಿ, ಆಶ್ಚರ್ಯಕರವಾದ ಕುದುರೆ ವಾಯುದೇವರು, ಅದನ್ನು ಏರಿಕೊಂಡು ಬಿಟ್ಟು ಭಗವಂತ ಬಂದಿದ್ದ. ಮನ್ಮಥ ರೂಪನಾದ ಕಿರಾತಕ ಬಂದಿದ್ದ. ಅವನಿಗೂ ನಮಗೂ ಪರಸ್ಪರ ಮಾತುಗಳಾದವು. ಪದ್ಮಾವತಿಯ ಬಗ್ಗೆ ಅವನು ಅವಾಚ್ಯ ಮಾತುಗಳನ್ನು ಆಡಿದನು. ಯಾಕೆಂದರೆ ಸಖಿಯರಿಗೆ ಜ್ಞಾನ ಇರೋಲ್ಲ, ಪದ್ಮಾವತಿಯ ಜ್ಞಾನ ಉಂಟು, ಸಖಿಯರಿಗೆ ಜ್ಞಾನ ಇರೋಲ್ಲ. ಆ ಥರ ಅವಾಚ್ಯ ಇದನ್ನು ಕೋಪಗೊಂಡ ಪದ್ಮಾವತಿ ಅವನಿಗೆ ಜಗಳ ಆಡ್ತಾಳೆ. ಅವುಗಳನ್ನು ಕಲ್ಲಿಂದಲೂ ಹೊಡಿತಾಳೆ. ಅದರ ಪೆಟ್ಟಿಗೆ ಕುದುರೆ ಸತ್ತು ಹೋಗುತ್ತೆ. ಕಿರಾತ ರೂಪಿ ಅಲ್ಲಿಂದ ಉತ್ತರಾಭಿಮುಖವಾಗಿ ಹೊರಟು ಹೋಗ್ತಾನೆ. ಈ ಕಡೆಗೆ ಬಂದುಬಿಟ್ಟು ಲಕ್ಷ್ಮೀದೇವಿಯ ಪದ್ಮಾವತಿಯನ್ನು ಕರೆದುಕೊಂಡು ಬಿಟ್ಟು ನಾವು ಅರಮನೆಗೆ ಹೋಗ್ತೀವಿ. ಅರಮನೆಗೆ ಹೋದಾಗ ಮೂರ್ಛಿತಳಾಗಿರುವ ಮಗಳನ್ನು ಕೇಳಿ ಆಕಾಶರಾಜನ ಕೇಳಿದಾಗ ಇದೆಲ್ಲ ಹೇಳತ್ಲು. ಅವನೇನು ಮಾಡ್ತಾನೆ, ರುದ್ರದೇವರಿಗೆ ಅಭಿಷೇಕ ಮಾಡಿಕೊಂಡು ಬನ್ನಿ ಅಂತ ನಮಗೆ ಕಳಿಸ್ತಾನೆ. ಪ್ರಾಪ್ತಂ ಗುರುಂ ಪ್ರಾಣವಿಭಾಗತಂ ನೃಪಪ್ರಾಯೇಣ ಪುಣ್ಯಂ ಪರಿಪಕ್ವಮಾಗತಂ ದತ್ವಾಸನಂ ರತ್ನಮಯಂ ಸಮರ್ಚ್ಯ ಶಬ್ದಾಸನೈಸ್ತಾಘ್ಯ ಸುಪೋಷ್ಟ ಭೋಜನೈ. ಆಮೇಲೆ ಬೃಹಸ್ಪತಿ ಕೇಳ್ತಾರೆ. ಅದೆಲ್ಲ ಕತೆ ಬರುತ್ತೆ. ಬೃಹಸ್ಪತಿಗೆ ಕೇಳ್ತಾರೆ, ರಾಜ ಕೇಳ್ತಾನೆ ಮಗಳಿಗೆ ಏನಾಗಿದೆ ಅಂತ. ಬೃಹಸ್ಪತಿ ಆಚಾರ್ಯರು ಹೇಳತ್ಲು ಆ ಶುಕಾಚಾರ್ಯರು ಪ್ರತಿಷ್ಠಾಪಿತ ಅಗಸ್ತ್ಯ ಋಷಿಗಳ ಪ್ರತಿಷ್ಠಾಪಿತ ರುದ್ರದೇವರಿಗೆ ಅಭಿಷೇಕ ಮಾಡಿಸ್ತಾರೆ. ಆವಾಗ ಸಖಿಯರು ಹೇಳ್ತಾರೆ, ಇವಳಿಗೆ ಕೇಳ್ತಾರೆ, ನನ್ನ ವಿಷಯ ಎಲ್ಲ ಆಯಿತು, ನೀನು ಎಲ್ಲಿ ಹೋಗಬೇಕು, ಏತಕ್ಕಾಗಿ ಹೋಗಬೇಕು, ಇಲ್ಲಿ ಬಂದಿದ್ದ ವಿಷಯ ಹೇಳು ಅಂತ ಬಕುಲಾದೇವಿ ಹೇಳ್ತಾಳೆ. ಶೃಣ್ವಂತು ಕನ್ಯಕಾ ಸರ್ವ ಮಧ್ವಾಕ್ಯಮ ವಿಚಾರತಃ ಅಹಂ ಶ್ರೀ ವೆಂಕಟೇಶಸ್ಯ ದಾಸಿ ಭೂತಾಸ್ಮಿ ಸಾಂಪ್ರತಂ. ನನಗೆ ನನ್ನ ಮಾತನ್ನು ಸಂದೇಹ ಪಡೆದ ಕೇಳಿ ನಾನು ಶ್ರೀನಿವಾಸನ ದೂತಿಯಾಗಿ ಬಂದಿದ್ದೇನೆ. ನನಗೆ ರಾಜಪತ್ನಿ ಧರಣೀದೇವಿಯ ಬಳಿಯಲ್ಲಿ ಕೆಲಸ ಇದೆ. ಪರದೇಶದವರಿಗೆ ನಾರಾಯಣಪುರದೊಳಗೆ ಹೋಗುವುದು ಅಸಾಧ್ಯ ಆಗಿದೆ. ನಾನು
ಹೋಗಲಿಕ್ಕೆ ಆಗುವುದಿಲ್ಲ, ನಿಮ್ಮೊಂದಿಗೆ ಪಟ್ಟಣದೊಳಗೆ ಬಂದರೆ ನೀವು ಕರೆದುಕೊಂಡು ಹೋಗಬಹುದು, ಪುರವನ್ನು ಸೇರಿದವಳು ಸೇರಿಸಬಹುದು ಅಂತ ಹೇಳಿದಾಗ, ಏವಂ ಗತಾಯಂ ತಸ್ಯಾಂ ತು ನ ವಿಶ್ವಾಸಮಗಾಧರಿ ಏಕಪುತ್ರೋ ಹ್ಯ ಪುತ್ರಸ್ತು ಏಕನ್ನೇತ್ರೋ ಹ್ಯ ನೇತ್ರವಾನ್. ಆಮೇಲೆ ಈ ಕಡೆಗೆ ಶ್ರೀನಿವಾಸ ಇವಳನ್ನ ಕಳಿಸಿಬಿಟ್ಟು ಏನು ಹೇಳ್ತಾನೆ ಶ್ರೀನಿವಾಸ, ಆಲೋಚನೆ ಮಾಡ್ತಾನೆ ಅಂತ ನಾಟಕ ಆಡ್ತಾನೆ. ನಾನು ಬಕುಲ ಮಾಲಿಕೆಯನ್ನು ನನ್ನ ಕಲ್ಯಾಣ ಕಾರ್ಯ ನೆರವೇರಿಸಿ ನಾರಾಯಣಪುರಕ್ಕೆ ಕಳಿಸಿದ್ದೇನೆ. ಈಗ ಇವಳನ್ನು ಕಳಿಸಿಬಿಟ್ಟೆ, ಇವಳು ಅಸ್ವತಂತ್ರ ಪುರುಷರಿಂದ ಮಾಡಲ್ಪಟ್ಟ ಕಾರ್ಯ ಫಲ ನೀಡಲು ಅಸಮರ್ಥವಾಗುತ್ತದೆ. ಇವಳನ್ನು ಕಳಿಸಿದರೆ ಈ ಕೆಲಸ ಆಗಲ್ಲ. ಇವಳು ನೋಡಿ, ಪರಮಾತ್ಮನ ಕೆಲಸ ಪರಮಾತ್ಮನಲ್ಲದೆ ಬೇರೆಯವರು ಮಾಡಲಿಕ್ಕಾಗಲ್ಲ. ಬಕುಳಾದೇವಿನ ಕಳಿಸ್ದ, ಬಕುಳಾದೇವಿಯ ಕೈಯಲ್ಲಿ ಆಗಲ್ಲ ಆ ಕೆಲಸ. ಅಸ್ವತಂತ್ರಳಾದ ಬಕುಲೆಗೆ ನನ್ನ ಪ್ರಯೋಜನ ಫಲರೂಪವನ್ನು ಸಾಧಿಸುವ ಕಾರ್ಯ ನಿಶ್ಚಯವಾಗಿಯೂ ದುರ್ಲಭ. ಅದಕ್ಕಾಗಿ ಅವಳ ಕಾರ್ಯ ಸುಗಮಗೊಳಿಸಲು ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿಬಿಟ್ಟು ಭಗವಂತ ಒಂದು ಸುಂದರವಾದ ಕೊರವಂಜಿಯ ವೇಷವನ್ನು ತಗೊಳ್ತಾನೆ. ಹೆಂಗಸ ಅಲಂಕರಿಸಿಕೊಂಡು ಕೊರವಂಜಿಯಾಗಿ ತಾನೇ ಹೊರಡ್ತಾನೆ. ಇವಳು ಹೋಗೋದ್ರೊಳಗೆ ನಾವಲ್ಲಿ ವಿಷಯವನ್ನೆಲ್ಲ ಹೇಳಿಬಿಟ್ಟು ಒಂದು ಸ್ಟೇಜ್ ಸೆಟ್ ಮಾಡಿಬಿಡೋಣ ಇವಳು ಬರೋದ್ರೊಳಗೆ ಅಂತ ಹೇಳಿಬಿಟ್ಟು ಭಗವಂತ ಅಲ್ಲಿ ಹೋಗ್ತಾನೆ. ಚೀರವಸ್ತ್ರಂ ತಥೋ ಬದ್ವಾ ಛಿದ್ರ ಕಂಚುಕರಂಜಿತ ಬ್ರಹ್ಮಣಾಂ ಚ ಶಿಶುಂ ಕೃತ್ವಾ ಯಷ್ಟಿಂ ಕೃತ್ವಾ ಮಹೇಶ್ವರಂ ಬ್ರಹ್ಮಾಂಡಂ ಜಗದಾಧಾರಂ ತ್ರೈಗುಣ್ಯಂ ಗುಲ್ಮಮೇವ ಚ. ಏನು ಮಾಡ್ತಾನೆ, ಒಂದು 50-60 ವರ್ಷದ ಮುದುಕಿಯ ವೇಷವನ್ನು ಹಾಕ್ಕೊಳ್ತಾನೆ. ಹಲ್ಲೂ ಇರಲ್ಲ ಅವನಿಗೆ. ಏನು ಮಾಡ್ತಾನೆ ಭಗವಂತ, ಬ್ರಹ್ಮದೇವರನ್ನು 7 ತಿಂಗಳ ಮಗುವನ್ನಾಗಿ ಮಾಡ್ಕೊಳ್ತಾನೆ. ನೋಡಿ, ಬ್ರಹ್ಮದೇವರು ನಮ್ಮ ಚತುರ್ಯುಗಗಳು ನಡೆದು 14 ಮಹಾಯುಗಗಳು ನಡೆದು ಅವನಿಗೆ 1 ದಿವಸ ಅಂಥದ್ದು 1 ರಾತ್ರಿ. ಅಂಥವನನ್ನು 7 ತಿಂಗಳ ಮಗುವನ್ನಾಗಿ ಮಾಡ್ಕೊಂಡ್ಬಿಡ್ತಾನೆ. ಇವನು ಮಗುವನ್ನಾಗಿ ಮಾಡ್ಕೊಳ್ತಾನೆ. ಮಗುವನ್ನಾಗಿ ಮಾಡಿ ಆಮೇಲೆ ಇಡೀ ಬ್ರಹ್ಮಾಂಡವನ್ನು ತನ್ನ ಬುಟ್ಟಿಯನ್ನಾಗಿ ಮಾಡಿಕೊಳ್ತಾನೆ. ಬುಟ್ಟಿಯನ್ನಾಗಿ ಮಾಡಿಕೊಂಡು ಏನು ಮಾಡ್ತಾನೆ ಅಂತಂದರೆ ರುದ್ರದೇವರನ್ನು ಕೋಲನ್ನಾಗಿ ಮಾಡ್ಕೊಳ್ತಾನೆ. ವಿಕೀರ್ಯ ಕೇಶ ಪುಂಕಾಣಿ 50 ವರ್ಷ ಸಂಯುತ ಗುಂಜಾಮಣಿ ವಿಭೂಷಾಂಗ ಶಂಖಬುದ್ಧ ಸುಹಾರಿಕ ವೇಣುಗುಲ್ಲಾಂ ಸಶಿರಸಿ ನವಧಾನ್ಯ ಪ್ರಪೂರಿತಂ ಲಂಬೋದರಿ ಲಂಬಕರ್ಣ ಲಂಬಿತಾತ್ಮಪಯೋಧರ. ಬ್ರಹ್ಮದೇವರ 100 ವರ್ಷ ಅಂದರೆ ಹೆಂಗಿರುತ್ತೆ ಅಂದರೆ ನಾವು ಹೇಳಲಿಕ್ಕೂ ಆಗಲ್ಲ. ನೋಡಿ, 31,104, ಅದರ ಮುಂದೆ 10 ಸೊನ್ನೆಗಳು ಹಾಕಬೇಕು. ಅಷ್ಟು ವರ್ಷಗಳು ಬ್ರಹ್ಮದೇವರ 100 ವರ್ಷ. ಇಷ್ಟು ಬ್ರಹ್ಮದೇವರಿಗೆ 100 ವರ್ಷ ಆದರೆ ಅದು ಭಗವಂತನಿಗೆ ಎಷ್ಟು ಅಂದರೆ ಒಂದು ಕಣ್ಣು ರೆಪ್ಪೆ ಮಿಟುಕಿಸಬೇಕು. ಅಂತಹ ಭಗವಂತ ಅಷ್ಟು ವರ್ಷ ವಯಸ್ಸಿನ ಬ್ರಹ್ಮನನ್ನು 7 ತಿಂಗಳ ಮಗನನ್ನಾಗಿ ಇಟ್ಕೊಂಡ್ಬಿಡ್ತಾನೆ. ರುದ್ರದೇವರನ್ನು ಒಂದು ಕೋಲಾಗಿ ಇಟ್ಕೊಂಡ್ಬಿಡ್ತಾನೆ. ಅಂದರೆ ಭಗವಂತನ ಶಕ್ತಿ ಹೇಳಿ ನೋಡಿ, ಇವ್ರ ಮುಂದೆ ಭಗವಂತನ ಮುಂದೆ ಯಾರಿದ್ದಾರೆ. ಆಮೇಲೆ ಬ್ರಹ್ಮಾಂಡವನ್ನು ಬುಟ್ಟಿಯನ್ನಾಗಿ ಮಾಡ್ತಾನೆ. ಅಂದರೆ ಇಡೀ ಬ್ರಹ್ಮಾಂಡವನ್ನು ನಾನು ಧರಿಸಿದ್ದೇನೆ, ನಾನು ಆಧಾರನಾಗಿದ್ದೇನೆ ಎಂದು ತೋರಿಸಿಕೊಳ್ಳಲಿಕ್ಕೆ ಬುಟ್ಟಿಯನ್ನಾಗಿ ಮಾಡಿಕೊಳ್ತಾನೆ. ಲಂಬೋದರನಾದ ಗಣಪತಿಗೂ ಆಕಾಶಾಭಿಮನತ್ವ ನೀಡಿರ್ತಾನೆ. ಆಮೇಲೆ ವಿಶಾಲವಾದ ಉದರ ಒಂದು ಲಂಬೋದರ, ಇಡೀ ಬ್ರಹ್ಮಾಂಡವನ್ನು ಪ್ರಳಯ ಕಾಲದಲ್ಲಿ ತಾನು ನುಂಗುತ್ತಾನೆ. ಬ್ರಹ್ಮದೇವರನ್ನು ಅನ್ನವಾಗಿ ಮಾಡಿಕೊಂಡು ಯಮದೇವರು ರುದ್ರದೇವರು ಇವರನ್ನೆಲ್ಲ ಉಪ್ಪಿನಕಾಯಿ ಚಟ್ನಿ ಥರ ಮಾಡ್ಕೊಂಡ್ಬಿಟ್ಟು ಒಂದು ತುತ್ತಿನಲ್ಲಿ ಭಗವಂತ ತಿಂದುಬಿಡ್ತಾನೆ. ಇಂತಹ ಭಗವಂತ ಇಷ್ಟು ತಿನ್ನಬೇಕಾದರೆ ಅವನ ಹೊಟ್ಟೆ ದೊಡ್ಡದಿರಬೇಕಲ್ಲ. ಅಂದರೆ ಅವನ ಹೊಟ್ಟೆ ಒಂದು ಬಾಳೆಯಲ್ಲಿ ತೆಳ್ಳಗಾಗೇ ಇರುತ್ತೆ. ನಮ್ಮ ಹೊಟ್ಟೆ ಏನು ತಿನ್ನಲಿಲ್ಲ ಅಂದರೂ ನಮಗೆ ಗ್ಯಾಸ್ ತುಂಬಿಕೊಂಡು ದಪ್ಪಾಗೋಗಿರುತ್ತೆ. ಭಗವಂತನ ಉದರ ಲಂಬೋದರ, ಅವನನ್ನು ಏನು ತಿಂದ್ಕೊಂಡ್ರೂ ಜೀರ್ಣ ಶಕ್ತಿ ಉಂಟು. ನಮಗೆ ಏನು ತಿಲ್ಲ ಅಂದರೂ ಕಾಯಿಲೆ, ತಿಂದರೂ ಕಾಯಿಲೆ ನಮಗೆ. ಹಾಗಾಗಿ ಭಗವಂತ ಅವನು ಲಂಬೋದರ ಅನಿಸ್ಕೊಳ್ತಾನೆ. ತಲೆ ಕೂದಲನ್ನು ಕೆದರಿಸ್ಕೊಂಡು ಬಿಡ್ತಾನೆ. ತಾನಿಗೆ ಹಲ್ಲಿಲ್ಲದಂತೆ ಇರ್ತಾನೆ. ಹಾಗೆ ಬ್ರಹ್ಮದೇವರಿಗೂ ಹಲ್ಲಿಲ್ಲದಂಗೆ 7 ತಿಂಗಳ ಮಗನ ಮಾಡಿಬಿಡ್ತಾನೆ. ಹಲ್ಲು ಇಲ್ದಂಗೆ ಮಾಡಿಬಿಡ್ತಾನೆ. ಹೊತ್ತುಕೊಂಡು ಬಿಟ್ಟು ಒಣಗಿದ ಮುಖ ಧರ್ಮದೇವತೆ ಎಂಬ ಹೆಸರಿಟ್ಕೊಳ್ತಾನೆ. ತನ್ನ ನಾಭಿಕವಾಗಿ ಹುಟ್ಟಿದ ಬ್ರಹ್ಮನನ್ನೇ 7 ತಿಂಗಳ ಕೂಸನ್ನಾಗಿ ಮಾಡಿಕೊಂಡು ಬಿಟ್ಟು
ಬಟ್ಟೆಯ ಜೋಳಿಗೆಯಲ್ಲಿ ಹಾಕ್ಕೊಳ್ತಾನೆ ಬ್ರಹ್ಮದೇವರನ್ನ. ಕುಣಿಯುತ್ತಾ ಧರ್ಮದೇವತೆ ಕೊರವಂಜಿಯ ಕೈಯಲ್ಲಿ ಕೋಲನ್ನು ಹಿಡಿದುಕೊಂಡು ಬಿಟ್ಟು ಏನು ಮಾಡ್ತಾಳೆ, ನಾರಾಯಣಪುರವನ್ನು ಬರ್ತಾಳೆ. ಇನ್ನು ಬೊಕ್ಕಳಾದೇವಿ ಬಂದಿರೋದೇ ಇಲ್ಲ, ಇವನು ಬಂದ್ಬಿಡ್ತಾನೆ, ಕೊರವಂಜಿಯ ವೇಷ ಹಾಕೊಂಡು ಬಿಡ್ತಾನೆ. ಪುರೀಂ ಸಮಾಗತ್ಯ ಗರ್ಜಯಂತಿ ಸುತಾನ್ ಪತೀನ್ ಬಂಧುಗಣ ಅಂದದಾಮಿ ಶುತ್ವಾ ವಚಸ್ತದ್ಗಲಿತಂ ಪುರಸ್ತ್ರೀಯ ಊಚುಸ್ತದ ತಾಂ ನೃಪವಲ್ಲಭಾಮದೀಂ. ಆಮೇಲೆ ಏನು ಬರ್ತಾನೆ, ಅವಳು ಬಂದು ಏನು ಹೇಳ್ತಾಳೆ ಅಂದರೆ, ಮಕ್ಕಳನ್ನು, ಗಂಡಂದರನ್ನು, ಬಂಧು ಸೌಮಗಳನ್ನು ಕೊಡ್ತೇನೆ, ನಿಮಗೆ ಏನು ಬೇಕೋ ಅದು ಕೊಡ್ತೇನೆ ನಾನು. ಕೂಗಿಕೊಂಡು ತಿರುಗುತ್ತೇನೆ. ನೋಡಿ ಅವನು ಏನು ಹೇಳ್ದ, ನೀವು ಏನು ಕೇಳಿದ್ರು ಕೊಡ್ತೀನಿ ಅಂದ. ನಮ್ಮವರು ಕೊಡುವ ಯಾವ ಗ್ಯಾರಂಟಿನೂ ಏನು ಕೊಡ್ತೀವಿ ಅಂತ ಹೇಳೋದು ಇದಕ್ಕೆ ಭಗವಂತನಿಗೆ ಸಂಬಂಧ ಇಲ್ಲ. ಯಾಕೆಂದರೆ ಭಗವಂತ ಏನು ಬೇಕಾದರೂ ಕೊಡಬಲ್ಲ, ಅವನು ಏನು ಬೇಕಾದರೂ ಕಸ್ಕೊಳ್ಬಲ್ಲ, ಯಾಕೆಂದರೆ ಎಲ್ಲ ಅವನದೇನೆ. ಹಾಗಾಗಿ ಭಗವಂತ ಈ ಮಕ್ಕಳನ್ನು, ಗಂಡಂದಿರನ್ನು ಎಲ್ಲಗಳನ್ನೂ ನಾನು ಕೊಡ್ತೇನೆ ಎಂದು ಕೂಗಿಕೊಂಡು ರಸ್ತೆಯಲ್ಲಿ ಸಂಚರಿಸ್ತಾ ಇರ್ತಾನೆ ಕೊರವಂಜಿಯ ವೇಷದಲ್ಲಿ. ಆ ಹೆಂಗಸರು ಆಕೆಯ ಮಾತನ್ನು ಕೇಳಿ ಧರಣಿ ದೇವಿಯ ಬಳಿಗೆ ಹೋಗ್ತಾರೆ. ಅವ್ರು ಹೇಳ್ತಾರೆ, ಧರ್ಮದೇವಿ ಸಮಾಯಾತ ನರನಾರಾಯಣಾಶ್ರಮಾತ್ ವೃದ್ಧಾಸಾ ವರ್ತತೆ ಹೇಷ ಮಿತಭಾಷೀವ ದೃಶ್ಯತೆ ಮನೋಗತಂ ವದಾಮೀತಿ ವದತಿ ಸ್ಮ ಪುನಃ ಪುನಃ ತಾಮಾವ್ಯ ಮಹಾಭಾಗೆ ಯಾ ಬಾಲ ಧರ್ಮವೇದತ. ಬದರಿಕಾಶ್ರಮದಲ್ಲಿ ಇರುವ ನಾರಾಯಣ ಆಶ್ರಮದಲ್ಲಿ ಬಂದಿರುವ ಧರ್ಮದೇವಿ ಎಂಬ ಕೊರವಂಜಿ ಬಂದಿದ್ದಾಳೆ. ಮುದುಕಿಯಾದ ಆಕೆಯು ಬಹಳ ಮಿತಭಾಷಿಯಾಗಿದ್ದಾಳೆ, ಮನಸ್ಸಿನೊಳಗಿರುವುದನ್ನು ಹೇಳುತ್ತೇನೆ ಎಂದು ಹೇಳ್ತಾ ಇದ್ದಾಳೆ. ಆ ಪತಿವೃತ್ತಿಯಾದ ಧರ್ಮದೇವಿಯನ್ನು ಕರೆದುಕೊಂಡು ಧರ್ಮದೇವಿಯನ್ನು ಕರೆಯಿಸು ನೀನು ಅಂತ ಹೇಳ್ತಾರೆ. ಆವಾಗ ಧರಣಿದೇವಿಯ ಆಜ್ಞೆ ಪಡೆದು ಆ ಹೆಂಗಸರು ಕೊರವಂಜಿಯ ಬಳಿಗೆ ಬರ್ತಾರೆ. ಮಂಗಳಪ್ರಿಯ ಧರ್ಮಾದೇವಿಯೇ ರಾಜಪತ್ನಿಯ ಬಳಿಗೆ ಬಾ ಎಂದು ಹೇಳಿದಾಗ ಧರ್ಮಾದೇವಿಯ ಹೆಸರ ಮಾತನ್ನು ಕೇಳಿ ಮೆಲ್ಲಗೆ ಹೇಳ್ತಾಳೆ, ಅವರಿಗೆ ಹೇಳ್ತಾಳೆ, ಅಹಂ ದರಿದ್ರ ಕುಟಿಲಾಸ ಬಾಲ ಭಾಗ್ಯ ಸಂಯುತ ಆವಾಹನಂ ಚ ವಿನೋದಾರ್ಥಂ ಹಾಸ್ಯಾರ್ಥಂ ಹಸಿತಾನನಾಹ ಮಧ್ವಸ್ಥಂ ಮರ್ತುತಂ ಪಶ್ಯ ಮದಾಭರಣ ಮಂಡಲಂ. ಧರ್ಮದೇವಿ, ನಾನು ದರಿದ್ರಳು, ನಾನು ಕುಟಿಲಳು, ದೌರ್ಭಾಗ್ಯವಂತಳು, ನನ್ನ ಬಟ್ಟೆ ನೋಡು ಹರಿದು ಹೋಗಿದೆ. ಈ ರಾಜಪತ್ನಿಯಾಗಿದ್ದರೂ ಎಂಥ ಐಶ್ವರ್ಯ ಭರ್ತಳು, ಎಂಥ ಚಕ್ರವರ್ತಿಯ ಪತ್ನಿಯವಳು, ಸೌಭಾಗ್ಯತೆಯಾಗಿದ್ದಾಳೆ. ನಗುಮುಖದ ನೀವು ನನ್ನನ್ನು ಕರೆದರೆ ಅವರು ನನ್ನ ವಿನೋದಕ್ಕೋ ಹಾಸ್ಯಕ್ಕೋ ಕರೀತಾಳೆ ಅಂತ ಅನ್ನಬಹುದು. ನನ್ನ ಹರುಕು ಬಟ್ಟೆಯನ್ನು ನನ್ನ ಒಡೆಗಳನ್ನು ನೋಡ್ರಿ, ಹೀಗೆಲ್ಲ ಇರಬೇಕಾದ್ರೆ ಗುಲಗಂಜಿ ಮಣಿಯಿಂದ ಕವಡೆಯಿಂದ ಹಾರ ಮಾಡ್ಕೊಂಡಿದ್ದೇನೆ. ನನ್ನನ್ನು ಈ ಬಿದಿರಿನ ಬುಟ್ಟಿ ನೋಡಿ, ಈ ಗಲೀಜಿರುವ ಮಗನನ್ನು ನೋಡಿ, ಅನ್ನವಿಲ್ಲದ ನನ್ನ ಕೂಸನ್ನು ನೋಡಿ, ನನ್ನನ್ನು ನೋಡಿ ಅವಳು ಅಪಹಾಸ್ಯ ಮಾಡ್ತಾಳೆ. ನಾನು ಬರೋಲ್ಲ ಅಲ್ಲಿಗೆ ಅಂತ ಹೇಳ್ತಾಳೆ. ರಾಣಿಯು ತಾನು ಬಾರದೆ ನಿನ್ನನ್ನು ಕರೆಸಿದ್ದಾಳೆ, ಅವಳ ಕರೆಯದೆ ನನಗೆ ರಾಜಮಂದಿರದಲ್ಲಿ ಏನು ಕಾರ್ಯ ಇದೆ, ನಾನು ಅಲ್ಲಿಗೆ ಬರುವುದಿಲ್ಲ ಎಂದು ಹೇಳಿದಾಗ ಧರಣಿ ದೇವಿಯ ಸಮೀಪ ಹೋಗಿ ಎಲ್ಲವನ್ನು ತಿಳಿಸ್ತಾರೆ. ಧರಣಿ ದೇವಿ ಕೊರವಂಜಿಯನ್ನು ಕರೆತರಲು ತಾನೇ ಹೋಗ್ತೀವಿ. ಇಲ್ಲಿ ಒಂದು ನಾವು ತಿಳ್ಕೊಳ್ಬೇಕು, ಭಗವಂತ ಬಂದಿದ್ದಾನೆ ಕೊರವಂಜಿಯ ವೇಷದಿಂದ. ಯಾರಿಗೆ ಕೆಲಸ ಆಗಬೇಕೋ ಅವರು ಬಂದು ಕರಿಬೇಕು ಬಾ ಅಂತ. ಈಗ ನೀವು ಮದುವೆನೋ ಏನೋ ಪುರೋಹಿತರನ್ನ ಕರೆಸ್ಲಿಕ್ಕೆ ಹೋಗಿರ್ತೀರ. ನೀವು ನಿಮ್ಮ ಮನೆಯ ಆಳನ್ನು ಕರೆದು ಹೋಗಿ ಹಿಂಗಾಗಬೇಕು ಅಂದರೆ ಪುರೋಹಿತರು ಕೇಳ್ತಾರ? ನಿನ್ನ ಯಜಮಾನನ ಕಳಿಸು ಅಂತಾರೆ. ಯಾರಾದ್ರ ಹತ್ರ ಹೋಗಬೇಕಾದ್ರೆ, ನಿಮ್ಮ ಕೆಲಸ ಆಗಬೇಕಾದ್ರೆ, ಯಾವುದೋ ಮಿನಿಸ್ಟ್ರನ್ನ ನೋಡಬೇಕಾದ್ರೂ ನಿಮ್ಮಲ್ಲಿರುವ ದೂತರನ್ನು ಕಳಿಸಿಬಿಟ್ಟು ಇವ್ರಿಗೆ ಸ್ವಲ್ಪ ಕೆಲಸ ಆಗಬೇಕಾಗಿದೆ ಮಾಡಿಕೊಡಿ ಅಂದರೆ ಯಾರ ಕಳಿಸ್ತಾರ? ಭಗವಂತರೇ ಅವನು, 3 ಲೋಕದ ಒಡೆಯ, 14 ಲೋಕದ ಒಡೆಯ ಅವನು. ಅಂತಹ ಪಿತಾಮಹ ಬಂದಿದ್ದಾನೆ, ಇವಳನ್ನು ಉದ್ಧಾರ ಮಾಡಬೇಕು ಅಂತ ಬಂದಿದ್ದಾನೆ. ಧರಣಿ ದೇವಿ ತನ್ನ ಸಖಿಯನ್ನು ಕಳಿಸಿದರೆ ಭಗವಂತ ಹೋಗ್ತಾನ? ಇದನ್ನು ತೋರಿಸ್ತಾರೆ. ನೀವು ಹೇಗೆ ಮಾಡಬೇಕು, ನಿಮ್ಮ ಕೆಲಸ ಆಗಬೇಕು ಅಂದರೆ ನೀವೇ ಹೋಗಬೇಕು. ನಿಮ್ಮ ಆಳು ಕಾಳುಗಳನ್ನು ಕರೆಯೋದಲ್ಲ, ನಿಮ್ಮ ದೊಡ್ಡಸ್ತಿಕೆಯನ್ನು ತೋರಿಸಲು ಅಲ್ಲ ಅದು ಅಂತ ತೋರಿಸ್ತಾನೆ ಭಗವಂತ. ಆವಾಗ ಧರಣಿ ದೇವಿ ಬರ್ತಾಳೆ. ಧರಣಿ ಬಂದು ಹೇಳ್ತಾಳೆ, ಯಾಹಿ ಭದ್ರೇ ಮಹಾಭಾಗೆ ಸಾಕ್ಷಾತ್ವಂ ಧರ್ಮದೇವತಾ ದವ್ಯಯೋಗಾಲಗಾತ ಆಸಿ ಮಮ ಕಲ್ಯಾಣವರ್ಧಿನಿ ಭಾಷಿತ ರಾಜಪತ್ನ್ಯಾಸ ಸತ್ಯಮಾಹ ಧರಾಂ ಪ್ರತಿ. ಅವಳು ಬಂದುಬಿಟ್ಟು ಧರ್ಮದೇವಿ ಬಗ್ಗೆ ಮಾತನ್ನೆಲ್ಲ ಆಕೆ ತಿಳಿಸ್ತಾರೆ. ಧರ್ಣಾದೇವಿ ಹೋಗ್ತಾಳೆ, ನೀನು ನಮ್ಮ ಅರಮನೆಗೆ ಬಾ ತಾಯಿ, ನೀನು ಧರ್ಮದೇವತೆ, ಮೂರ್ತಿವೆತ್ತು ಬಂದಂತಿರುವೆ, ನನಗೆ ದುಃಖ ಪರಿಹಾರ ಮಾಡುವ ಸಲುವಾಗಿ ಅದೃಷ್ಟವಶಾತ್ ನೀನು ಇಲ್ಲಿಗೆ ಬಂದಿರುವೆ, ನೀನು ಬಾ ನಮ್ಮ ಜೊತೆಗೆ, ನಮ್ಮ ಮನೆಗೆ ಬಾ ಎಂದಾಗ ಅದನ್ನು ಕೇಳಿಬಿಟ್ಟು ಹೀಗೆ ಹೇಳಿಬಿಟ್ಟು ಧರ್ಮದೇವಿಯು ಹೇಳ್ತಾಳೆ, ಮಯಾಯಿ ಗದಿತಂ ವಾಕ್ಯಂ ಅಸತ್ಯಂ ಚ ಮನ್ಮನಸ್ಮಿನಿ ಪುರಾನ್ನಿಷ್ಕಾಸ್ಯ ಮಾಂ ದೇವಿ ಛೇದನಂ ಕರಯೋ ಕುರುಹು ಕಠಿಣಂ ಮಮ ವಾಕ್ಯಂ ತು ಹಸ್ಯತೆ ಹಸ್ತಭೇದನಂ. ನಾನು ಹೇಳುವುದೆಲ್ಲ, ಅವಳು ಹೇಳ್ತಾಳೆ, ನಾನು ಹೇಳುವುದೆಲ್ಲ ಸತ್ಯ, ನನ್ನ ಮಾತು ಸುಳ್ಳಾದರೆ ನನ್ನನ್ನು ಈ ಪಟ್ಟಣದಿಂದ ಹೊರಕ್ಕೆ ಹಾಕ್ಬಿಡು ನೀನು. ನನ್ನ ಮಾತು ಕಠಿಣವಾಗಿದೆ, ಸುಳ್ಳಾದರೆ ನನ್ನ ಕೈಗಳನ್ನು ಕತ್ತರಿಸಿ ಹಾಕುವಂತ
ನೀವು ಹೇಳ್ತಾಳೆ, ನರನಾರಾಯಣ ಶ್ರೀಮಾನ್ ಭರ್ತಾಮೇ ರಾಜವಲ್ಲಭೆ ತದ್ವೀರ್ಯಜಾತ ಪುತ್ರಸ್ತು ಪ್ರಜಾಪತಿ ಮಿಮಂ ವಿಧು. ಶ್ರೀಮನ್ನಾರಾಯಣನೇ ನನ್ನ ಪತಿಯೆಂದು ತಿಳಿ, ಅವನಾಜ್ಞೆಯಿಂದಲೇ ನಿನ್ನಲ್ಲಿಗೆ ಬಂದಿದ್ದೇನೆ. ಅವನಿಂದ ಜನಿಸಿರುವ ಈ ಮಗುವನ್ನು ಪ್ರಜಾಪತಿ ಬ್ರಹ್ಮನೆಂದು ಕರೆಯುವರು. ನೋಡಿ, ತನ್ನ ಅವತಾರವನ್ನು ನಿಮಗೆ ಹೇಳ್ಬಿಟ್ಟ. ನಾನೇ ನಾರಾಯಣ ಅಂತ ಹೇಳಿಲ್ಲ, ಲಕ್ಷ್ಮೀಪತಿಯಾದ ಶ್ರೀಮನ್ ನಾರಾಯಣನೇ ನನ್ನ ಪತಿ ಅಂತ ತಿಳ್ಕೋ ಅಂತಂದ. ಅವನಾಜ್ಞೆಯಿಂದಲೇ ನಿನ್ನಲ್ಲಿಗೆ ಬಂದಿದ್ದ, ಅವನೇ ತಾನು ಬಂದಿದ್ದಾನೆ ಉದ್ಧಾರ ಮಾಡಲಿಕ್ಕೆ. ಈ ಮಗುವನ್ನು ಅವನ ಪ್ರಜಾಪತಿ ಬ್ರಹ್ಮದೇವರನ್ನೇ ಮಗುವನ್ನಾಗಿ ಮಾಡಿಕೊಂಡು ಬಂದವನು. ಈ ನಾರಾಯಣನಿಂದ ನಾನು ಇಲ್ಲಿಗೆ ಬಂದಿದ್ದೇನೆ, ನಾನು ಭೂತ ಭವಿಷ್ಯತ್ ವರ್ತಮಾನದ ಕಾಲ ಸಂಗತಿಗಳನ್ನು ಕುಳಿತಲ್ಲಿಯೇ ಹೇಳ್ತೇನೆ ಅಂತ ಹೇಳ್ತಾರೆ. ಆವಾಗ ಧರಣಿದೇವಿ ಕೊರವಂಜಿಯನ್ನು ಸಂತಾನಗೊಳಿಸುತ್ತಾ ಅರಮನೆಗೆ ಕರೆದುಕೊಂಡು ಹೋಗಿ ರತ್ನಪೀಠದಲ್ಲಿ ಕುಳ್ಳಿರಿಸ್ತಾಳೆ. ರತ್ನ ಸಿಂಹಾಸನದ ಕುಳಿತ ಧರ್ಮದೇವತೆ ವೇಷ ಶ್ರೀನಿವಾಸನು ಒಳಗೆ ನಗ್ತಾ ಇರ್ತಾನೆ. ಅವನ ಲೀಲೆ ನೋಡಿ ಅವನಿಗೆ ಗೊತ್ತು ಮುಂದೆ ಏನಾಗತ್ತೆ ಅಂತ. ನಗುತ್ತಾ ಇರ್ತಾನೆ. ನಗುತ್ತಾ ಹೀಗೆ ಹೇಳ್ತಾನೆ, ಮಜ್ಜನಂ ಕುರು ಕಲ್ಯಾಣಿ ಶುಭ ವಸ್ತ್ರಾಸ ಕುಂಚಕಾ ಗುರುದೇವ ನಮಸ್ಕಾರಂ ಕುರುದೇವಿ ಹರಿಪ್ರಿಯಂ ಏವ ಮುಕ್ತಾದ ಕಲ್ಯಾಣಿ ತಥಾ ಚಕ್ರೇ ತೋದಿತ ತಸ್ಯಾಚ್ಚಾಭಿಮುಖೈ ಭೂತ್ವಾ ಪಶ್ಚಾದ್ ವಾಕ್ಯಮುವಾಚ. ಮಂಗಳ ಸ್ವರೂಪಿಣಿಯೇ, ಅವಳು ರಾಣಿಗೆ ಹೇಳ್ತಾನೆ, ಮಂಗಳ ಸ್ನಾನವನ್ನು ಮಾಡಿಕೊಂಡು ಬಾ, ಬಿಡಿ ವಸ್ತ್ರವನ್ನು ಉಟ್ಟುಕೊಂಡು ಬಾ, ಅಂದವಾದ ಕುಪ್ಪಸವನ್ನು ಉಟ್ಟುಕೊಂಡು ವಿಷ್ಣು ಪ್ರೀತಿಕರವಾಗಿ ನಿನ್ನ ಇಷ್ಟ ದೇವತೆಗಳು ಗುರುಗಳು ದೇವತೆಗಳನ್ನು ನಮಸ್ಕರಿಸು. ನೋಡಿ, ಇಲ್ಲೂ ತಾರತಮ್ಯ ಭಗವಂತ ಹೇಳ್ತಾನೆ, ಗುರುಗಳಿಗೆ ನಮಸ್ಕಾರ ಮಾಡಬೇಕು, ಎಲ್ಲ ದೇವತೆಗಳಿಗೆ ನಮಸ್ಕಾರ ಮಾಡಬೇಕು, ಎಲ್ಲ ದೇವತೆಗಳನ್ನು ನಮಸ್ಕಾರ ಮಾಡಿಕೊಂಡು ಬಿಟ್ಟು ನನ್ನಲ್ಲಿಗೆ ಬಾ ಅಂತ ಹೇಳ್ತಾನೆ. ಕಿಂ ಕಾರ್ಯಂ ಮದಭದ್ರೇ ಹಂ ಕರೋಮಿ ತವ ಶಾಸ್ತ್ರಾತ್. ಇನ್ನು ನಾನು ಏನು ಮಾಡಲಿ, ನಿನ್ನ ಅಪ್ಪಣೆಯಂತೆ ಮಾಡ್ತೇನೆ ಎಂದಾಗ ಧರ್ಮಾದೇವಿ ಹೀಗೆ ಹೇಳ್ತಾಳೆ, ವಾಯನಂ ದೇಹಿ ಕಲ್ಯಾಣಿ ದೇವಾನಾಂ ಮಮ ಪೂರ್ವಿಣಾಂ ಸ್ವರ್ಣಶೂರ್ಪಂ ಸಮಾಪೂರ್ಯ ಮುಕ್ತಾದುಂಡಲ ಪೂರ್ವಕೈ ನಿಕ್ಷಿಪ್ಯ ಭಕ್ತೈವ ಧರ್ಮದೇವಿಂ ವಚೋಬ್ರವೀತ್ ಸತ್ಯಂ ಮದ ಮಹಾಪ್ರಜ್ಞೆ ಮಮ ದುಃಖ ಪ್ರಣೋದಯ ಧರಣಿ ವಾಕ್ಯಮಾಕರ್ಣ್ಯ ಧರ್ಮದೇವಿ ವಚೋಬ್ರವೀತ್. ಹೇಳ್ತಾಳೆ, ನನ್ನ ಪೂರ್ವಿಕರಾದ ದೇವತೆಗಳ ಪ್ರೀತಿಗಾಗಿ ಸುವರ್ಣಮಯವಾದ ಮರದಲ್ಲಿ ಮುತ್ತುಗಳು ಹಾಗೂ ಅಕ್ಕಿಯನ್ನು ತುಂಬಿ ಬಾಗಿಣವನ್ನು ಕೊಡು, ಮರದ ಬಾಗಿಣವನ್ನು ಕೊಡು ಅಂತಾಳೆ. ಧರಣಿ ದೇವಿಗೆ ಚಕ್ರವರ್ತಿಯ ಹೆಂಡತಿಯವಳು, ಅವಳಿಗೇನು ಕಡಿಮೆ, ಎಲ್ಲವನ್ನೂ ಕೊರವಂಜಿ ಹೇಳಿದೆಯಂತೆ ಮುತ್ತು ಅಕ್ಕಿಯನ್ನೆಲ್ಲ ತುಂಬಿಕೊಂಡು ಬಂದು ಧರ್ಮದೇವತೆಯ ಮುಂದಿಡ್ತಾಳೆ. ಅವಳು ನನಗುಂಟಾಗಿರೋ ವ್ಯಥೆಯನ್ನು ಪರಿಹರಿಸಿಕೊಂಡು ಹೇಳಿದ್ರೆ ಧರ್ಮದೇವಿ ಹೇಳ್ತಾಳೆ, ಸತ್ಯಂ ವದಾಮಿ ಧರ್ಮಜ್ಞೆ ಶಿಶೋರನ್ನಂ ಪ್ರಯಚ್ಛಮೆ ಅಹಕೃತಂ ರಾತ್ರಿಕೃತಂ ಸುಪಕ್ವಂ ರಸಂಯುತಂ. ಹೇಳ್ತಾಳೆ, ಮತ್ತೆ ಹೇಳ್ತಾಳೆ, ಕೊರವಂಜಿ ಹೇಳ್ತಾಳೆ, ಭಗವಂತ ಹೇಳ್ತಾಳೆ ಕೊಂಚಪಿಂದ, ನಿಜವನ್ನೇ ಹೇಳ್ತಿದ್ದೇನೆ ಕೇಳು, ನನ್ನ ಕೂಸಿದೆಯಲ್ಲ, ಇದು ಕೂಸು, ಇದು ಹಗಲು ಮಾಡಿದ್ದಾಗಲಿ ರಾತ್ರಿ ಮಾಡಿದ್ದಾಗಲಿ ಪಕ್ವಾದ ರಸವತ್ತಾದ ಅನ್ನ ಕೊಡು. ಇದಕ್ಕೆ ಬಹಳ ಹಸಿವೆ ಆಗಿಬಿಟ್ಟಿದೆ, ಊಟನೇ ಮಾಡಿಲ್ಲ ಈ ಕೂಸು, ಬರೀ ಅಳ್ತಾ ಇದೆ ಇದು, ಇದಕ್ಕೆ ಅನ್ನವನ್ನು ಕೊಡು. ನೀವು ಏನಂತಂದರೆ ಮುಂಚೆ ಮಾಡಿದ್ದಾಗಲಿ ರಾತ್ರಿ ಮಾಡಿದ್ದಾಗಲಿ ಪಕ್ವವಾದ ರಸವತ್ತಾದ ರಸಹೀನವಾದಲ್ಲ ಕೊಡು ಅಂತ ಕೇಳ್ತಾಳೆ. ಶ್ರುತ್ವಾದ ದುಚನಂ ರಮ್ಯಂ ಪುತ್ರೇಣಾನೀಯ ಭಾಮಿನಿ ಕ್ಷೀರಾನ್ನಂ ಸ್ವರ್ಣ ಪಾತ್ರ ಸ್ತಮ ಅರ್ಭಕಸ್ಯ ದದ ಗುರುವ. ಕೊರಂಜಿಯ ಮಾತು ಕೇಳಿ ಮಗನಾದ ವಸ್ದಾನ ಇರ್ತಾನಲ್ಲ, ಅವನಿಂದ ಬಂಗಾರದ ಪಾತ್ರೆಯಲ್ಲಿ ಕ್ಷೀರಾನ್ನವನ್ನು ತರಿಸ್ತಾಳೆ. ಬಕುಲಾದೇವಿ ಕ್ಷೀರಾನ್ನವನ್ನು ತರಿಸ್ತಾಳೆ. ಚಿನ್ನದ ಪಾತ್ರೆಯಲ್ಲಿರುವ ಮನುಷ್ಯರು ತಿನ್ನುವ ಅನ್ನ ನೋಡ್ತಾರೆ. ತಮ್ ದೃಷ್ಟ ಸ್ವರ್ಣ ಪಾತ್ರಸ್ಥಂ ಮಾನುಷ ಅನ್ನಂನ ಭುಕ್ತವಾನ್ ರುರೋಧಸ ಶಿಸ್ತು ಸಸ್ಯ ಧರ್ಮದೇವಾಶ್ಚ ಭೂಮಿಪ. ಆ ಅನ್ನವನ್ನು ತೆಗೆದುಕೊಂಡು ಪರಮಾತ್ಮ ಏನು ಮಾಡ್ತಾನೆ, ಮಗುವಿನ ಬಾಯಿನಲ್ಲಿ ಹಾಕ್ತಾನೆ. ಅದು ಮಗು ಥೂ ಅಂತ ಉಗುಳ್ಬಿಡುತ್ತೆ. ಮಗು ಥೂ ಅಂತ, ಯಾಕೆಂದರೆ ಮಗು ಬ್ರಹ್ಮದೇವರು. ಈ ನಮ್ಮ ಅನ್ನ ಊಟ ಮಾಡ್ತಾನೆ ಬ್ರಹ್ಮದೇವರು, ಅವನು ಥೂ ಅಂತ ಉಗುಳ್ಬಿಡ್ತಾನೆ. ಇನ್ನೊಂದು ಕೇಳ್ತಾರೆ, ಇದು ಯಾಕೆ ಹೀಗೆ ಉಗುಳ್ತು ಅಂತಂದಾಗ ಹೇಳ್ತಾರೆ, ನೋಡಿ, ಭಗವಂತನೇ ತಿಂದಿಲ್ಲ, ಭಗವಂತನ ನೈವೇದ್ಯ ಆಗದೆ ವಾಯುದೇವರಿಗೆ ಬ್ರಹ್ಮದೇವರಿಗೆ ನೈವೇದ್ಯ ಇಲ್ಲ. ಭಗವಂತನಿಗೆ ಕೊಡದೇನೆ ಬರೇ ಬ್ರಹ್ಮದೇವರಿಗೆ ಇಟ್ಟರೆ ಬ್ರಹ್ಮದೇವರು ಉಗುಳ್ತಾರೆ. ಹಾಗೆಯೇ ನಾವು ನಾರಾಯಣಿಗೆ ಕೊಡ್ದೇನೆ ಯಾರಿಗೆ ನೈವೇದ್ಯ ಮಾಡಿದ್ರು ಅವರು ತಗೊಳ್ಳಲ್ಲ ಅಂತ ಇದು. ಆಮೇಲೆ ಒಂದು ಮಾನುಷಾನ್ನವನ್ನು ಅವರು ತಗೊಳ್ಳಲ್ಲ ಬ್ರಹ್ಮದೇವರು, ಯಾಕೆಂದರೆ ಮಾನುಷಾನ್ಯ ದೋಷಭರಿತ. ಈ ಮಾನುಷಾನ್ನ ಮನುಷ್ಯರಾದ ಮೇಲೆ ಅನ್ನ ತಿಂದರೆ ಮರೆವು ಇವೆಲ್ಲ ದೋಷಗಳು ಅನ್ನದಿಂದಲೇ ಬರುತ್ತೆ, ನಮಗೆ ತಿನ್ನುವ ಆಹಾರದಿಂದಲೇ ಬರುತ್ತೆ ಎಲ್ಲ ದೋಷಗಳು. ಅವರು ಬ್ರಹ್ಮದೇವರು ಪರಶುಕ್ಲತ್ರಯರು, ಅವರಿಗೆ ಪ್ರಾಕೃತಿಕ ಶರೀರ ಲಿಂಗ ಶರೀರ ಇದ್ದರೂ ಅದು ದಗ್ಧಪಟಾಯಮಾನ ಅದು. ಹಾಗಾಗಿ ಅವರು ಮಾಂಸಾನ್ನವನ್ನು ತಿನ್ನುವುದಿಲ್ಲ ಅಂತ ತಿಳ್ಕೊಳ್ಬೇಕು. ಒಂದು ನಾರಾಯಣನಿಗೆ ನಿವೇದಿಸದ ಯಾವ ಪದಾರ್ಥವನ್ನು ಬ್ರಹ್ಮದೇವರಾಗಲಿ ರುದ್ರದೇವರಾಗಲಿ ಗಣಪತಿಯಾಗಲಿ ಯಾರೂ ಸ್ವೀಕರಿಸಲು ಸಾಧ್ಯವೇ ಇಲ್ಲ. ಹಾಗಾಗಿ ನಾವು ಈ ಥರ ನೋಡಬೇಕು ಅಂತ ಹೇಳ್ತಾರೆ. ಆಮೇಲೆ ಭಗವಂತ ಇನ್ನೂ ಒಂದು 2 ನಿಮಿಷದಲ್ಲಿ ಬಿಡ್ತೇನೆ. ಭಗವಂತ ಏನು ಮಾಡ್ತಾನೆ, ಅವನು ಇನ್ನೂ ಲೀಲೆಯನ್ನು ತೋರಿಸ್ತಾನೆ. ರುದಂತ ಮಾತ್ಮಜಂ ದೃಷ್ಟ ವಿನಿಂಜ ಪ್ರತ್ಯತಾಡಯತ್ ದರಿದ್ರೋಸಿ ದುರಾಚಾರ ಕಂದ ಮೂಲ ಫಲಾಶನಃ ಕಥಂ ನು ಭೋಕ್ತ್ಯಾಸ್ಯೇ ಮೃಷ್ಟಂ ಕ್ಷೀರಾನ್ನಂ ರಾಜ ನಿರ್ಮಿತಂ ಕದಾಪಿ ರೋದನಂ ಮಾತ ಕಿಂ ಕರಿಷ್ಯಾಮಿ ಭೂಮಿಪೇ.
ಇವನೇನು ಮಾಡ್ತಾನೆ, ಈ ದರಿದ್ರ ಕೂಸು ಯಾವಾಗಲೂ ತಿನ್ನಲ್ಲ, ಬರೀ ಇದೇ ನಾವು ಬೈತೀವಿ ನೋಡಿ ಮಕ್ಕಳಿಗೆ, ಹಂಗೆ ಬೈತಾನೆ ಭಗವಂತ ಬ್ರಹ್ಮದೇವರಿಗೆ. ಇದು ದರಿದ್ರ ಕೂಸಿದೆ, ಹಸಿವೆ ಆದರೂ ತಿನ್ನಲ್ಲ, ಏನು ತಿನ್ಸಿದ್ರು ಉಗುಳತ್ತೆ, ಬರೀ ಅಳ್ತಾನೆ ಇರುತ್ತೆ ಬೆಳಿಗ್ಗೆಯಿಂದ. ಇದ್ರ ಬಗ್ಗೆ ಸಾಕಾಗಿ ಹೋಗ್ಬಿಟ್ಟಿದೆ ಈ ಮಗುವಿಗೆ, ಇದು ಏನು ಮಾಡಬೇಕು ಅನ್ನೋ ಗೊತ್ತಿಲ್ಲ ಈ ಮಗುಗೆ. ಇದು ಇಂಥದಕ್ಕೆ ಯಾವಾಗಲೂ ಕಾಡಿನಲ್ಲಿ ಹಸು ಏನು ಗೆಣಸು ಗೆಡ್ಡೆ ತಿನ್ಕೊಳ್ತಾ ಇರತ್ತೆ, ಈ ಒಳ್ಳೆ ಅರಮನೆಯಲ್ಲಿರುವ ಮೃಷ್ಟಾನ್ನ ಇದಕ್ಕೇನು ಸಿಗತ್ತೆ, ಕೊಡು ಇಲ್ಲಿ ನಾನು ತಿಂತೀನಿ ಅಂತ ಭಗವಂತನೇ ತಿಂತಾನೆ. ಭಗವಂತ ತಿನ್ನಬೇಕಾದ್ರೆ ಅವಳು ನೋಡ್ತಾಳೆ, ಅಲ್ಲ ಮಗು ಬಸಿಗೆ ಅಂತ ಅಂದ್ಕೊಂಡ್ಬಿಟ್ಟು ಇವನೇ ತಿನ್ನಲ್ಲ ಅಂತಂದಾಗ ಆವಾಗ ಬ್ರಹ್ಮದೇವರು ಅವ್ರು ಹೇಳ್ತಾರೆ, ನೋಡು ನಾನು ತಿಂತೇನೆ ಆಹಾರ, ನಾನು ತಿಂದು ನನ್ನ ದೇಹದಲ್ಲಿ ಹಾಲಾಗಿದ್ದನ್ನು ಅವನು ಕುಡಿತಾನೆ, ಅವನಿಗೆ ಶಕ್ತಿ ಬರುತ್ತೆ. ನಾನು ತಿನ್ನುತ್ತೇನೆ ಅವನು ತಿನ್ನು ಅಂದ್ರೆ ಅವನು ತಿನ್ನಲ್ಲ. ನಾನು ತಿಂತೀನಿ, ಈ ಪ್ರಾಕೃತ ಅನ್ನ ನನಗೇನು ಮಾಡಲ್ಲ, ಅವನಿಗೆ ಪ್ರಾಕೃತನೇ ಇಲ್ಲ, ಅದರಲ್ಲಿ ಅವನ ರೂಪನೇ ತಗೊಳ್ಳೋದವನು. ನಾನು ಇದನ್ನು ತಿಂದು ಬಿಟ್ಟು ಈ ಹಾಲನ್ನು ಮಗು ಕುಡಿಯತ್ತೆ, ಸುಖವಾಗಿರುತ್ತೆ, ನೀನೇನು ಯೋಚನೆ ಮಾಡಬೇಡ ಅಂತ ಧರಣಿ ದೇವಿಗೆ ಭಗವಂತ ಹೇಳ್ತಾನೆ. ಭಗವಂತ ಹೇಳಿಬಿಟ್ಟು ಮುಂದೆ ಹೇಳ್ತಾನೆ, ತಾನು ಅನ್ನ ತಿಂದು ಮಗನಿಗೆ ಹಿತವನ್ನು ಮಾಡ್ತಾನೆ. ಧರ್ಮಾದೇವಿಯು ತಾನೇ ಭೋಜನ ಮಾಡಿದಳು. ಊಟ ಮಾಡಿದ ಮೇಲೆ ಹೇಳ್ತಾಳೆ, ಸತ್ಯಂ ವದಾಮಿ ಶ್ರೋತ್ರಾಣಿ ತಾಂಬೂಲಂ ದೇಹಿ ಮೆಂಗಿನೇ ಇತ್ಯುಕ್ತ ಧರಣಿ ದೇವಿ ಧರ್ಮದೇವಿಯ ಅಪಲಂದಿಯ. ಆಮೇಲೆ ತಾಂಬೂಲ ತರಿಸ್ಕೊತಾನೆ. ನೋಡಿ ಪರಮಾತ್ಮ ಎಂಥ ಲೀಲೆ ಹೇಳ್ತಾನೆ, ತಾಂಬೂಲ ಕೊಡ್ತಾರೆ, ತಾಂಬೂಲ ತೊಗೊಂಡು ಬಂದು ತಾಂಬೂಲವನ್ನು ತಿಂತಾನೆ ಭಗವಂತ. ತಾಂಬೂಲವನ್ನು ಕೊಡ ಧರಣದೇವಿ ಏಲಕ್ಕಿ ಲವಂಗ ಕರ್ಪೂರ ಹಾಕಿದ ತಾಂಬೂಲವನ್ನು ಕೊಡ್ತಾಳೆ. ಕೂಸನ್ನು ತೊಡೆಯ ಮೇಲೆ ಏರಿಸಿಕೊಂಡು ಮುಂದೆ ತನ್ನ ಬುಟ್ಟಿಯನ್ನಿಟ್ಟುಕೊಂಡು ಕಾಲುಗಳನ್ನು ಚಾಚಿಕೊಂಡು ಕುಳಿತಿರ್ತಾಳೆ. ಏವಂ ರೂಪಂ ಗತಂ ಕೃಷ್ಣಂ ಶ್ರೀನಿವಾಸಂ ಸುರೋತ್ತಮ ದೃಷ್ಟು ಕಾಮ ಸಮಾಯಾತ ವೈಖಾರಿಂ ಪ್ರಾಕೃತೋಚಿತಾಂ. ಶ್ರೀನಿವಾಸ ಇಂಥ ಪರವಂಜಿಯ ರೂಪ ತಾಳಿರುವುದನ್ನು, ಆತನ ಪ್ರಾಕೃತ ಜನರಂತೆ ನಮ್ಮಂತೆ ನಡೆಸುತ್ತಿರುವ ಮಹಿಮೆಯನ್ನು ನೋಡಲು ದೇವತೆಗಳು ತಮ್ಮ ಪತ್ನಿ ಪುತ್ರರೊಂದಿಗೆ ಆಕಾಶದಲ್ಲಿ ವಿಮಾನದಲ್ಲಿ ನೋಡ್ತಾ ಇರ್ತಾರೆ. ಏನು ಲೀಲೆ ಭಗವಂತಂದು, ಯಾರಿಗೆ ಮೋಹ ಮಾಡ್ತಾ ಇದ್ದಾನೆ, ಯಾರಿಗೆ ಭ್ರಾಂತಿ ಮಾಡ್ತಾ ಇದ್ದಾನೆ, ಸಾಮಾನ್ಯ ಮನುಷ್ಯರಂತೆ ನಡತೆ ಮಾಡ್ತಾ ಇದ್ದಾನಲ್ಲ ಭಗವಂತ ಅಂತ ನೋಡ್ತಾ ಇರ್ತಾರೆ. ಒಬ್ಬರೊಬ್ಬರು ದೇವತೆಗಳು ಮಾತಾಡ್ತಾ ಇರ್ತಾರೆ, ಏನು ನೋಡಿ ಭಗವಂತನ ಲೀಲೆ ಅಂತ. ಆವಾಗ ಅವರಂತಾರೆ, ಧರಣಿದೇವಿ ಎಷ್ಟು ಪುಣ್ಯ ಮಾಡಿದ್ದಾಳೆ, ಅವಳದೆಂಥ ಗಂಟೆಗಟ್ಟಲೆ ಭಗವಂತ ಕೂತಿದ್ದಾನೆ, ಭಗವಂತನ ದರ್ಶನ ಮಾಡ್ತಾ ಇದ್ದಾಳೆ. ಅವಳು ಮುಂದೆ ಕೂತ್ಕೊಂಡು ಅವಳು ಕೊಟ್ಟಿದ್ದ ಆಹಾರ ಊಟ ಮಾಡ್ತಾನೆ, ತಾಂಬೂಲ ತಿಂತಾನೆ, ಅವಳ ಜೊತೆಗೆ ಎಷ್ಟು ಮಾತಾಡ್ತಾ ಇದ್ದಾನೆ. ಇವಳು ಎಂಥ ಪುಣ್ಯವಂತಳು, ಏನು ಭಾಗ್ಯವಂತಳು ಅಂತಾರೆ. ಬ್ರಹ್ಮ ಶಿವ ಇಂದ್ರಾದಿಗಳು ತಮ್ಮಲ್ಲಿ ಆಕಾಶದಲ್ಲಿ ನಿಂತ್ಕೊಂಡು ಮಾತಾಡ್ಕೊತಾರೆ. ಆಮೇಲೆ ಕಲಿಯುಗದಲ್ಲಿ ಮಾತುಗಳು ಶ್ರೀನಿವಾಸ ಅಬಲೆಯನ್ನು ಈ ರೀತಿಯಾಗಿ ನಡೆಯುತ್ತದೆ ಎನ್ನುವುದರಿಗೆ 8ನೇ ಅಧ್ಯಾಯ ಸಂಪೂರ್ಣ ಆಗತ್ತೆ. ಮುಂದೆ ಕೊರವಂಜಿ, ನಾಳೆಯ ದಿವಸ ಕೊರವಂಜಿ ವೇಷದಲ್ಲಿದ್ದ ಪರಮಾತ್ಮ ಧರಣಿ ದೇವಿಗೆ ಏನು ಹೇಳ್ತಾನೆ, ಧರಣಿ ದೇವಿಯ ಆ ಪ್ರಕಾರವಾಗಿ ಪದ್ಮಾವತಿಯ ವಿವಾಹವನ್ನು ಮಾಡಲು ನಿಶ್ಚಯಿಸ್ತಾರೆ ರಾಜರು. ಆವಾಗ ಮುಂದಿನ ಕಥೆಯನ್ನು ನಾವು ನಾಳೆ ಚಿಂತನೆ ಮಾಡೋಣ ಅನ್ನಲ್ಲಿಗೆ ಇವತ್ತಿನ ಕಥೆಯನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಶ್ರೀ ಭಾರತೀಯ ಮಕ್ಕಳ ಅಂತರ್ಗತ ಲಕ್ಷ್ಮೀ ವೆಂಕಟೇಶ ಭಿನ್ನ ಶ್ರೀ ಲಕ್ಷ್ಮೀನಾರಾಯಣಗೆ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧಾತ್ಮ